Hello, energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to the batch Abhimanyu. We are in carbon and compounds chapter and the last concept today we are going to discuss ಅದು ಯಾವುದು ಅಂತ ಹೇಳಿ ಕೇಳಿದ್ರೆ soap and cleansing action of soap. So let's begin with our today's session. Before that, let's recall what we have done in our previous session. Previous class nalli two important carbon compounds ಬಗ್ಗೆ ಕಲ್ತಿದ್ವಿ. They are ethanol and ethanoic acid. So ethanol idu respective physical properties, chemical properties ಕಲ್ತ್ವಿ. What type of reaction ethanol is undergoing. ಒಂದು reaction ನಾವು ಸ್ವಲ್ಪ recall ಮಾಡಬೇಕಿತ್ತು. That is nothing but heating ethanol in the presence of concentrated sulfuric acid. Very, very important. So if I write here CH2 and 1H, nothing but CH3. How the CH2OH. So this is nothing but C2H5OH, Nima ethyl alcohol. And if you heat this in the presence of concentrated sulfuric acid at 443 Kelvin. ಇದ್ರದ್ದು ಮೆಕ್ಯಾನಿಸಮ್ಸ್ನ ನೀವು ನಿಮ್ಮ 12th ಸ್ಟ್ಯಾಂಡರ್ಡ್ ಆಲ್ಕೋಹಾಲ್ಸ್ ಚಾಪ್ಟರ್ನಲ್ಲಿ ಕಲಿತೀರಾ. ಏನಾಗುತ್ತೆ ಇಲ್ಲಿ from one carbon you're removing H, from the other carbon you're taking the OH. Always remember, oxygen na remove ಮಾಡಬೇಕಾದ್ರೆ the bond electron will go along with oxygen. So ಅದನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಅನ್ನು ನಾನು ಶಿಫ್ಟ್ ಮಾಡ್ತೀನಿ. ಸೊ ರಿಸಲ್ಟಿಂಗ್ ಏನು CH2 ಇಲ್ಲಿ ಹೈಡ್ರೋಜನ್ ಇನ್ಮೇಲೆ ಇಲ್ಲ, ಬದಲಿಗೆ ಆ ಬಾಂಡನ್ನು ಈಚೆಗೆ ಹಾಕಿದೆ. ಇಲ್ಲಿ ಆಕ್ಸಿಜನು ಇಲ್ಲ, ಬಾಂಡ್ ಕೂಡ ಇಲ್ಲ. ಹಾಗಾಗಿ CH2 ಇವಾಗ ಡಬಲ್ ಬಾಂಡ್ CH2 ಆಯಿತು. ಸೊ ದ ಪ್ರಾಡಕ್ಟ್ ಇಸ್ ಈಥೀನ್. CH2 ಡಬಲ್ ಬಾಂಡ್ CH2. ಎಲಿಮಿನೇಟೆಡ್ ಪ್ರಾಡಕ್ಟನ್ನು ಯು ಹ್ಯಾವ್ ಟೂ ಆಪ್ಷನ್ಸ್ ಟು ಮೆನ್ಷನ್. ಈದರ್ ಬೈ ರೈಟಿಂಗ್ -H2O, ಹೀಗೂ ಬರಿಬೋದು -H2O ಅಂತ ಹೇಳಿ, ಆರ್ ಇಲ್ಲೂ ಕೂಡ ಬರಿಬೋದು. ಇಲ್ಲಿ ಬರಿಬೇಕಂದ್ರೆ ಪಕ್ಕದಲ್ಲಿ ಬರಿಬೇಕಂದ್ರೆ ಯು ಡೋಂಟ್ ಹ್ಯಾವ್ ಟು ಪುಟ್ -H2O. just write CH2 double bond CH2 and H2O. That's it. So idu ನಿಮ್ಮ ಇಂಪಾರ್ಟೆಂಟ್ ಆಸಿಡ್ ಡಿಹೈಡ್ರೇಷನ್ ಆಫ್ ಎಥನಾಲ್ ರಿಯಾಕ್ಷನ್ ಆಗಿರುತ್ತೆ. ಮರಿಬೇಡಿ, ನಾವು ಲಾಸ್ಟ್ ಟೈಮ್ ಬರೆದಿರುವಂತಹ ರಿಯಾಕ್ಷನಲ್ಲಿ ಟೆಂಪ್ರೇಚರ್ ಮೈಟ್ ಹ್ಯಾವ್ ಮೆನ್ಷನ್ ಮಾಡಿಲ್ಲದೆ ಇದ್ದಿರಬಹುದಿತ್ತೋ ಏನೋ. ನೀವು ನೋಡಿ, ಲಾಸ್ಟ್ ವಿಡಿಯೋ ಚೆಕ್ ಮಾಡಿ ನೋಡಿ. ಇಫ್ ಇಟ್ ಇಸ್ ನಾಟ್ ಮೆನ್ಷನ್ಡ್ ದೆನ್ you have to write the temperature above the arrow mark. This temperature has certain significance. All set. ಹಾಗಿದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಎಥನೋಯಿಕ್ ಆಸಿಡ್ ರಿಯಾಕ್ಷನ್ಸ್ನ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಕೀಪಿಂಗ್ ಆಲ್ ದೋಸ್ ಎಥನೋಯಿಕ್ ಆಸಿಡ್ ಎಥನಾಲ್ ರಿಯಾಕ್ಷನ್ಸ್ ಇನ್ ಅವರ್ ಮೈಂಡ್, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಲರ್ನ್ ಮೋರ್ ಅಬೌಟ್ what exactly this hard water, soft water, how those ions which are present in hard and soft water influence the cleansing action of soap. How one can say that detergents are much better or it has advantages, added advantages over soap ಅಂತ ಹೇಳುವಂಥದ್ದು. ಅಥವಾ ಎಕನಾಮಿಕಲಿ how soap is eco-friendly compared to ಈ ಹೇಳುವಂತಹ ಡಿಟರ್ಜೆಂಟ್ ಅಂತ ಹೇಳುವಂಥದ್ದು. ಸೊ ಇಕೋ ಫ್ರೆಂಡ್ಲಿ ಆಗಿ, ನಾಟ್ ಎಕನಾಮಿಕಲಿ, ಇಕೋ ಫ್ರೆಂಡ್ಲಿ ಆಗಿ ಹೇಗೆ ಡಿಟರ್ಜೆಂಟ್ ಇಸ್ ಸೋ ಗುಡ್ ವಿತ್ ಸೋಪ್ ಇಸ್ ಸೋ ಗುಡ್ ಕಂಪೇರ್ಡ್ ಟು ಡಿಟರ್ಜೆಂಟ್ ಅಂತ ಹೇಳುವಂಥದ್ದನ್ನ ಈ ಕ್ಲಾಸ್ನಲ್ಲಿ ಕಲಿಯೋಣ. ಸೊ ಯು ಆರ್ ರೆಡಿ? ಆಲ್ ಸೆಟ್. ನೌ ಲೆಟ್ ಮಿ ಬಿಗಿನ್ ವಿತ್ ದ ಫಸ್ಟ್ ಕಾನ್ಸೆಪ್ಟ್, ಸೋಪ್. ಸೋಪ್ ಅಂತ ಹೇಳಿದರೆ ಏನು ಮ್ಯಾಮ್? ಯಾವ ಬ್ರ್ಯಾಂಡ್ ಬೇಕು ಹೇಳಿ ಮ್ಯಾಮ್? ನಿಮಗೆ ಡೆಟಾಲ್ ಬೇಕಾ? ಐ ಆಮ್ ನಾಟ್ ಹಿಯರ್ ಟು ಪ್ರಮೋಟ್ ದ ಬ್ರ್ಯಾಂಡ್ಸ್, ಬಟ್ ಸ್ಟಿಲ್ Dettol is good if you have some skin rashes, the blue color Dettol soap, right? Dettol Cool Soap. But there are a lot of favorite soaps of your own brand. Fiyama, Dettol, Dove. ಇದೆಲ್ಲ ಸೋಪ್ ಅಂತ ಹೇಳಿ ನಿಮಗೆ ಗೊತ್ತಿದೆ, ನೀವು ಸಣ್ಣದ್ರಿಂದನೂ ಯೂಸ್ ಮಾಡ್ತಾನೆ ಇದ್ದೀರಿ. ಬಟ್ ಸ್ಟಿಲ್, ಹೌ ಡು ಯು ಡಿಫೈನ್ ಇಟ್ ಕೆಮಿಕಲಿ? ಕೆಮಿಸ್ಟ್ರಿಯಲ್ಲಿ ಎಕ್ಸಾಮಿನೇಷನಲ್ಲಿ ಸೋಪ್ ಅಂತ ಹೇಳಿದಾಗ ಏನು ಹೇಳ್ತೀರಾ? ಸೊ ಹೇಳಬೇಡಿ. ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್, ಓವೆಲ್ ಶೇಪ್, ಸರ್ಕ್ಯುಲರ್ ಶೇಪ್, ಡಿಫ್ರೆಂಟ್ ಶೇಪ್ಸ್ ಇದೆ ಇವಾಗ ಸೋಪ್ಗಳಿಗೆ. ಇಂತಹ ಸ್ಮೆಲ್ ಇರುವಂತಹ ಸಬ್ಸ್ಟೆನ್ಸ್ ನಮ್ಮ ವಾಶ್ರೂಮ್ ಒಳಗಡೆ ಇರುತ್ತಲ್ಲ, ಅದನ್ನೇ ಸೋಪ್ ಅಂತ ಹೇಳ್ತೀವಿ ಅಂತ ಹೇಳಿ ದಯವಿಟ್ಟು ಬರಿಬೇಡಿ. ದಟ್ ಈಸ್ ಸಚ್ ಅ ರಬಿಶ್ ಆನ್ಸರ್. ದೆನ್ ಹೌ ಡು ಯು ಡಿಫೈನ್ ಇಟ್? ವಾಟ್ ಸೋಪ್ ಎಕ್ಸಾಕ್ಟ್ಲಿ ಹ್ಯಾಸ್? ಸೋಪ್ನಲ್ಲಿ ಉದ್ದಕ್ಕೆ ಒಂದು ಕಾರ್ಬನ್ ಚೈನ್ ಇರುತ್ತೆ. ಅರೆ ಎಷ್ಟುದ ಮೇಡಮ್?
ಇಲ್ಲಿಂದ ಬಿಟ್ರೆ ನಿಮ್ಮ ಮನೆ ರೀಚ್ ಆಗೋವರೆಗೂ ಉದ್ದ ಇರುತ್ತೆ ಅಂತ ಹೇಳಿಕ್ ಬರಲ್ಲ, ಬಟ್ ಯಾ ಇಟ್ ಇಸ್ ಲೆಂತಿ. ಆದರೆ ಒಂದು ಎಂಡ್ ಆಫ್ ಸೋಪ್ ಮಾಲಿಕ್ಯೂಲ್ಸ್ನಲ್ಲಿ ಆಸಿಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಸೊ ನಾನು ಇವನ್ ಅದನ್ನ ಸಿಂಪಲ್ ಆಗಿ ಕಾರ್ಬನ್ 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 ಹೀಗೆ ಬರೀತಾ ಹೋಗ್ಬೋದು. ಕನ್ಸಿಡರ್ ದಟ್ ಮೈ ಚೈನ್ ಇಸ್ ಗೋಯಿಂಗ್ ಟು ಎಂಡ್ ಹಿಯರ್. ಅಲ್ಲಿ ಏನು ಮಾಡಬೇಕು, ಆಸಿಡ್ ಫಂಕ್ಷನಲ್ ಗ್ರೂಪ್ ಬರೀಬೇಕು. ಬಟ್ ಈ ಸೋಪನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅವರು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡೋದ್ರಿಂದ ಈ ಸೋಡಿಯಂ ಪೊಟ್ಯಾಷಿಯಂ ಏನು ಮಾಡುತ್ತೆ, ಹೈಡ್ರೋಜನನ್ನು ಆಚೆ ತೆಗೆದು ಹಾಕಿ ಅವರು ಹೈಡ್ರೋಜನ್ದು ಜಾಗವನ್ನು ಆಕ್ಯುಪೈ ಮಾಡ್ತಾರೆ. ಸೊ ಬರಿಬೇಕಾದ್ರೆ ಸೋಡಿಯಂಗೆ ಪಾಸಿಟಿವ್, ಆಕ್ಸಿಜನ್ಗೆ ನೆಗೆಟಿವ್, ಮತ್ತು ನಿಮಗೆ ಉದ್ದ ಇರುವಂತಹ ಕಾರ್ಬನ್ ಚೈನ್. ಇಲ್ಲಿ ಆಬ್ವಿಯಸ್ಲಿ ಹೈಡ್ರೋಜನ್ ಐಟಮ್ಸ್ ಬರೀಲೇಬೇಕು, ಬಿಕಾಸ್ ಕಾರ್ಬನ್ ವ್ಯಾಲೆನ್ಸಿ ಎಷ್ಟು, ಟೆಟ್ರಾ, 4 ಕಡೆ ಅದಕ್ಕೆ ಬಾಂಡ್ಸ್ ಇರಬೇಕು, ಅಥವಾ ಒಟ್ಟು 4 ಕಡೆ ಅಲ್ಲ, ಒಟ್ಟು ಕಾರ್ಬನ್ಗೆ 4 ಬಾಂಡ್ಸ್ ಇರಬೇಕು. ಹೌದಾ? ಅದು ಎಲ್ಲಾದರೂ ಇರಲಿ. ಹಾಗಂತೇಳಿ ಕಾರ್ಬನ್ನಿಂದ ದೂರ ಅಲ್ಲ, ಕಾರ್ಬನ್ನಿಗೆ ಅಟ್ಯಾಚ್ಡ್ ಆಗುವ ಹಾಗೆ ಆ ಬಾಂಡ್ಸ್ ಇರಬೇಕು. ಸೊ ಇದನ್ನೇ ಮಕ್ಕಳೇ ನಾವು ಸೋಪ್ ಅಂತ ಹೇಳಿ ಕರೆಯುವಂಥದ್ದು. ಹೇಗೆ ಡಿಫೈನ್ ಮಾಡ್ತೀರಾ? ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಬಟ್ ಯಾರು ಅದನ್ನ ಸ್ಟಾರ್ಟ್ ಮಾಡ್ತಾರೆ ಒಂದು ಎಂಡಲ್ಲಿ? ಸೋಡಿಯಂ. ಇಟ್ ಇಸ್ ಅ ಸಾಲ್ಟ್. ಅವಾಗ ಆಸಿಡ್ ಇದೆ ಅಲ್ವಾ? COH ಅಂತ ಹೇಳಿದ್ರೆ ಆಸಿಡ್, ಆಯ್ತಾ? ಬೇಸ್ ಅಂತ ಹೇಳಿದ್ರೆ NaOH. ಈಗ H-ನ ತೆಗ್ಬಿಟ್ಟು ಬೇಸ್ ಈಚೆ ಬಂದರೆ ಅದೇನಾಯಿತು? ಆಸಿಡ್ ಬೇಸ್ ರಿಸಲ್ಟ್ಸ್ ಇನ್ ವಾಟ್? ಸಾಲ್ಟ್. ಸೊ ನೀವು ಅದನ್ನ ಡಿಫೈನ್ ಮಾಡಬೇಕಾದ್ರೆ ಹೇಗೆ ಡಿಫೈನ್ ಮಾಡ್ತೀರಾ? ಸೋಡಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೋಡಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ಇಲ್ಲಿದೆ ನೋಡಿ, ಗೊತ್ತಿದೆ ತಾನೆ? ಎಸ್. ಸೊ ದಟ್ ಇಸ್ ಹೌ ಯು ಡಿಫೈನ್ ಏನು? ಸೋಪ್. ಸೋಡಿಯಂ ಸಾಲ್ಟ್ ಆಫ್, ಉದ್ದಕ್ಕಿರುವ ಚೈನ್ ನಿಮ್ಮ ಮನಸ್ಸಿಗೆ ಬರಬೇಕು. ಸೋಡಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೀವು ಈ ಸೋಪ್ ಪ್ರಿಪೇರ್ ಮಾಡಬೇಕಾದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬೇಸ್ ಆ್ಯಡ್ ಮಾಡಿದ್ದೀರಾ ಅನ್ಕೊಳ್ಳಿ. ಅವಾಗ ಏನು ಬರೀತೀರಾ? ಇನ್ಸ್ಟೆಡ್ ಆಫ್ ಸೋಡಿಯಂ, ಪೊಟ್ಯಾಷಿಯಂ ಸಾಲ್ಟ್ ಆಫ್, potassium salt of. In general, I can write either sodium or potassium salt of long chain carboxylic acid ಅನ್ನ ಸೋಪ್ ಅಂತ ಹೇಳಿ ಕರಿತೇವೆ. ಜನರಲ್ ಆಗಿ ನೋಡಿ, ಆ ಲಾಂಗ್ ಚೈನ್ ಅನ್ನ ಜಸ್ಟ್ R ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು ಬಂದು ಅಯಾನಿಕ್ ಎಂಡ್ ಆಗಿರುತ್ತೆ. ಸೋಡಿಯಂ ಸಾಲ್ಟ್ ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಇಟ್ ಹ್ಯಾಸ್ 2 ಪಾರ್ಟ್ಸ್. ಯಾವುದೆಲ್ಲ ಹೇಳ್ಬೋದು? ಈ ಫೈನಲ್ ಅಲ್ಲಿ ಸೋಡಿಯಂ, ನೀವು ನೀರಿಗೆ ಹಾಕ್ತಿರಲ್ವ ಮಕ್ಕಳೇ ಸೋಪನ್ನ, ಸೋಡಿಯಂ ಮತ್ತೆ ಇದಿಷ್ಟು ಸಪ್ರೇಟ್ ಆಗಿಬಿಡುತ್ತೆ. ಓಕೆ, ಸೊ ಮಾಲಿಕ್ಯೂಲ್ಸ್ಗಳು ಸೋಪ್ ಅಂತ ಹೇಳಿ ಬರಬೇಕಾದ್ರೆ ನೀವು ಸೋಡಿಯಂನ ಬರೆದ್ರೂ ಕೂಡ ಈ ಸೋಪ್ನಲ್ಲಿ RCOO ಮೈನಸ್ Na+ ನೀರಿಗೆ ಹಾಕಿದ ತಕ್ಷಣ ಸ್ಪ್ಲಿಟ್ ಆಗುತ್ತೆ. ಹೇಗೆ ಸ್ಪ್ಲಿಟ್ ಆಗುತ್ತೆ? RCOO ಮೈನಸ್ ಅಂತ ಹೇಳಿ ಒಂದು ಪಾರ್ಟ್, Na+ ಅಂತ ಹೇಳಿ ಇನ್ನೊಂದು ಪಾರ್ಟ್. ಇದೇ RCOO ಮೈನಸ್ ಅನ್ನ ಮತ್ತು ಕೂಡ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ತೀರಾ. ಇದು ಅಯಾನಿಕ್ ಎಂಡ್. O ಮೈನಸ್ ಏನಿದೆ ಅದು ಅಯಾನಿಕ್ ಎಂಡ್. ಬೇಕಾದ್ರೆ ಇಷ್ಟು ತಗೊಳ್ಬೋದು ನೀವು, ಬರೀ O- ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಆ COO ಮೈನಸ್ ದಟ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಎಂಡ್. ಆಯ್ತಾ? ಈ R ಏನಿದೆ ಅದು ಕಾರ್ಬನ್ ಚೈನ್ ಅಲ್ವಾ? R ಇಸ್ ನಥಿಂಗ್ ಬಟ್ ಕಾರ್ಬನ್ ಚೈನ್, ಹೈಡ್ರೋಕಾರ್ಬನ್. R ಅಂತ ಹೇಳಿದ್ರೆ ಏನು? ಹೈಡ್ರೋಕಾರ್ಬನ್. CH3 CH2 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 ಬರಿತಾನೆ ಹೋಗ್ತೀರಲ್ವಾ, ಅದು R. ಅದನ್ನ ನೀವೇನಂತ ಹೇಳ್ತೀರಾ? ಹೈಡ್ರೋಕಾರ್ಬನ್ ಚೈನ್ ಅಥವಾ ಹೈಡ್ರೋಕಾರ್ಬನ್ ಎಂಡ್ ಅಂತ ಹೇಳಿ ಕರೀತಾರೆ. ಸೊ ಇದು 2 ಇಂಪಾರ್ಟೆಂಟ್ 2 ಪಾರ್ಟ್ಸ್ ಆಫ್ ಸೋಪ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಓಲಿಕ್ ಆಸಿಡ್. ಇಲ್ಲಿ ಎಷ್ಟಿದೆ? ಕಾರ್ಬನ್ ಚೈನ್ ಒಳಗಡೆ ಎಷ್ಟು ಕಾರ್ಬನ್ ಇದೆ ನೋಡಿ? C17. ಸೊ ಈ ಓಲಿಕ್ ಆಸಿಡ್ ಅನ್ನ ನೀವೇನಾದ್ರೂ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತೀರಾ. C17 ಏನಿದೆ ಮಕ್ಕಳೇ? ಓಲಿಕ್ ಆಸಿಡ್ ಇದು ಫಾರ್ಮುಲಾ C17H34.
ಇದರಲ್ಲಿ 33 COO Na ಪ್ಲಸ್ O ಮೈನಸ್. ಸೊ ಇಲ್ಲಿ ಸೋಪ್ ಅಂತ ಹೇಳಿದ ತಕ್ಷಣ C17 ಅಲ್ವಾ ಸ್ಟಾರ್ಟ್ ಮಾಡ್ಲಾ? ಕಾರ್ಬನ್ ನಂಬರ್ 1 2 3 4 5 6 7 8 9 10 11 12 13 14 15 16 17 ಆಯ್ತಾ? ನೋಡಿ ಕೌಂಟ್ ಮಾಡಿ ಬೇಕಾದ್ರೆ 1 5 ಆಯಿತು, 10 ಆಯಿತು, C17 ಆಯಿತು. ಆಮೇಲೆ ಇನ್ನೊಂದು ಸಿ ಇದೆ, ಅದನ್ನು ನಾನು ಇಲ್ಲಿ ಬರಿತೀನಿ. C ಡಬಲ್ ಬಾಂಡ್ O ಮೈನಸ್ Na ಪ್ಲಸ್ O ಮೈನಸ್ Na ಪ್ಲಸ್ ಕಾಣ್ತಾ ಇದೆ ಅಲ್ವಾ? CO ಮೈನಸ್ Na ಪ್ಲಸ್. ಇಲ್ಲಿ ನೋಡಿ, ನಾನು ಇನ್ನು ಕೆಳಗಡೆ ನೀಟಾಗಿ ಬರಿತೀನಿ. ನಾನೇನು ಬರೆದೆ ಕಾರ್ನರಲ್ಲಿ O ಮೈನಸ್ Na ಪ್ಲಸ್. ಇಲ್ಲೇನು ಬರ್ದಿದ್ದೀನಿ ನೋಡಿ, ಈ ಥರ ಇರುತ್ತೆ ಅದು. ಸೊ ಇದು ಅಯಾನಿಕ್ ಎಂಡ್ ಆಗಿರುತ್ತೆ. ಸೋಪ್ ಮಾಲಿಕ್ಯೂಲ್ಸ್ನಲ್ಲಿ ಅಯಾನಿಕ್ ಎಂಡ್ ಯಾವಾಗಲೂ ಕೂಡ ಆ ಕಾರ್ಬಾಕ್ಸಿಲಿಕ್ ಅಯಾನ್ಸ್ ಇರುತ್ತಲ್ವಾ, ಕಾರ್ಬಾಕ್ಸಿಲೇಟ್ ಅಯಾನ್, ಇದು ಒಂದು ಪಾರ್ಟ್ ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್. ನೆಕ್ಸ್ಟ್ ಇವಾಗ ನೀವು ಹೈಡ್ರೋಜನ್ ಬರೀತಾ ಹೋಗಿ. ಟರ್ಮಿನಲ್ ಅಲ್ಲಿ ಮಾತ್ರ 3 ಹೈಡ್ರೋಜನ್ ಅಲ್ವಾ, ಮಿಕ್ಕಿದ ಕಡೆ ಎಷ್ಟು? ಆಲ್ರೆಡಿ 2 ಬಾಂಡ್ ಆಚೆ ಈಚೆ ಇರೋದ್ರಿಂದ ಏನು ಸಿಗುತ್ತೆ ನಿಮಗೆ ಇವಾಗ? ದೊಡ್ಡ ಚೈನಲ್ಲಿ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಾತ್ರ. ಇವುಗಳಿಗೆ ಯಾವುದೇ ಚಾರ್ಜಸ್ ಇರಲ್ಲ, ಯಾಕೆಂದ್ರೆ ಅವ್ರು ಜಗಳ ಆಡಲ್ಲ. ಎಲೆಕ್ಟ್ರಾನ್ಸ್ ನನಗೆ ಬೇಕು, ನಿನಗೆ ಬೇಕು, ನಾನು ಕೊಡಲ್ಲ, ನಿಂದು ನನಗೆ ಕೊಡು, ಅಥವಾ ಆ ಥರ ನನಗೆ ಜಾಸ್ತಿ ಇಲ್ಲ, ನಿನಗೆ ಕಡಿಮೆ ಇಲ್ಲ, ಅಂತಹ ಒಂದು ಕಾಂಪಿಟೇಷನ್ ಈ ಕಾರ್ಬನ್ಗೂ ಹೈಡ್ರೋಜನ್ಗೂ ಇಲ್ಲ. ಸೊ ಹಾಗಾಗಿ ಇದೇ ಕಾರ್ಬನ್ ಚೈನನ್ನು ನಾನು ಸಿಂಪ್ಲಿಫೈಡ್ ಆಗಿ ಹೀಗೂ ರೆಪ್ರೆಸೆಂಟ್ ಮಾಡ್ಬೋದು. ಹೇಗೆ? ಇದನ್ನು ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ಕರೀತಾರೆ. ಏನು ಅಂತ ಹೇಳಿ ಕರೀತಾರೆ? ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಸ್ವಲ್ಪ ಸಣ್ಣ ಮಾಡಿ ಬರೆಯುವ, ಯಾಕೆಂದರೆ ಆ ಹೆಡ್ ಪಾರ್ಟ್ ಇದೆಯಲ್ಲ ನಿಮಗೆ ಕರೆಕ್ಟಾಗಿ ಕಾಣಬೇಕಂತ ಹೇಳಿದ್ರೆ. ಒಂದೊಂದು ಪಾಯಿಂಟ್ ಕೂಡ ಕಾರ್ಬನ್ ಆಗಿರುತ್ತೆ. 1 2 3 4 5 6 7 8 9 10 11 12 13 14 15 16 17. ಸೊ 17 ಆಯ್ತಾ? ನೋಡಿ, ಇದು ಹೆಡ್ ಪಾರ್ಟ್ ಆಯ್ತಾ. ಈ ಪ್ರತಿ ಒಂದು ಪಾಯಿಂಟ್ ಏನಿದೆ ನೋಡಿ ಮಕ್ಕಳು, ಅದು ಕಾರ್ಬನ್ ಆಟಮ್. ಅದನ್ನ ಹೀಗೂ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಇದನ್ನ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ಕರಿತೇವೆ. ನಾನು ಇಲ್ಲೇನು ಪಾಯಿಂಟ್ ಹಾಕ್ತೀನಿ ಅದು ಕಾರ್ಬನ್ ಆಟಮ್. ಇಲ್ಲಿ ಏನು ಗೆರೆಗಳಿದೆ ಜಿಗ್ಜಾಗ್ ಫಾರ್ಮ್ನಲ್ಲಿ, ಅದು ಕೋವ್ಯಾಲೆಂಟ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್. ಮೇಡಮ್ ನೀವು ಹೈಡ್ರೋಜನ್ ಬರೀಲೇ ಇಲ್ಲ ಅಂತ ಹೇಳಿ ಕೇಳ್ಬೋದು. ಎಸ್, ಹೈಡ್ರೋಜನ್ ಬರೀಲಿಲ್ಲ, ಅದರ ಅರ್ಥದೊಳಗಡೆ ಹೈಡ್ರೋಜನ್ ಇದೆ ಅಂತಾನೆ. ಸೊ ಇಲ್ಲಿ ಪಾಯಿಂಟ್ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ CH2. ಈ ಟರ್ಮಿನಲ್ ಪಾಯಿಂಟ್ ಅಂತ ಹೇಳಿದ್ರೆ CH3 ಆಯ್ತಾ. ಇಲ್ಲೊಂದು ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಇದು ಕೂಡ ಏನು? CH2. ಇದು ಕೂಡ ಏನು? CH2. ಬಟ್ ನೀವು ಬರೆಯಲ್ಲ ಅಷ್ಟೇ CH2 ಅಂತ ಹೇಳಿ, ಸುಮ್ಮನೆ ಈ ಥರ ಪಾಯಿಂಟ್ಸ್ ಹಾಕ್ತಾ ಹೋಗ್ತೀರಾ. ಸೊ ಇಲ್ಲಿ ಈ ಥರ ಒಂದು ರೆಪ್ರೆಸೆಂಟೇಷನಲ್ಲಿ ತುಂಬ ಸ್ವಲ್ಪ ಕ್ಲಾರಿಟಿ ಬೇಗ ಸಿಗುತ್ತೆ, ಗಜಿಬಿಜಿ ಇರಲ್ಲ. ಇದು ಅಯಾನಿಕ್ ಎಂಡ್ ಅಲ್ವಾ. ದಿಸ್ ಇಸ್ ಕಾಲ್ಡ್ as which end? ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್. ಇದು ಕಾರ್ಬನ್ ಚೈನ್, ಹೈಡ್ರೋಕಾರ್ಬನ್ ಚೈನ್ ಅಂತಲೂ ಬರೀತಾರೆ ಕೆಲವರು, ಕಾರ್ಬನ್ ಚೈನ್ ಅಂತಲೂ ಬರೀತಾರೆ. ಇಲ್ಲಿ ಯಾವುದೇ ಥರದ ಕಚ್ಚಾಟ ಇರಲ್ಲ ಅಂತ ಹೇಳಿದೆ ನಾನು ನಿಮಗೆ. ಹಾಗಾಗಿ ಇವ್ರುಗಳಿಗೆ ಚಾರ್ಜ್ ಇಲ್ಲ. ಸೊ ನೀರಿಗೆ ಹಾಕಿದ ತಕ್ಷಣ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನೀರಿನ ಮಾಲಿಕ್ಯೂಲ್ಸ್ ನೋಡಿದ ತಕ್ಷಣ ಹೆದರ್ತಾರೆ. ಅಯ್ಯೋ, ಪ್ರಿನ್ಸಿಪಲ್ ಸರ್ ಬಂದಾಗ ನಾವೆಲ್ಲ ಹೇಗೆ ಹೆದರ್ತೀವಿ ಸ್ಕೂಲ್ನಲ್ಲಿ? ಹೆದರ್ತೀರಾ ಅಂದ್ಕೊಳ್ತೀನಿ. ಬಿಕಾಸ್ ನಮಗೆ ನಮ್ಮ ಸ್ಕೂಲ್ನಲ್ಲಿ ಶಿಸ್ತು ತುಂಬ ಕ್ಲಿಯರ್ ಆಗಿ ಪಾಲಿಸಬೇಕು ಅಂತ ಹೇಳಿ ಯಾವಾಗಲೂ ಹೇಳ್ಕೊಡೋರು ಅವರೇ ಅಲ್ವಾ. ಹಲವಾರು ರೀತಿಯಲ್ಲಿ ನಮ್ಮನ್ನ ಹೆಲ್ಪ್ ಮಾಡೋರು ಕೂಡ ಅವರೇ. ಸೊ ಇವಾಗ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಪ್ರಿನ್ಸಿಪಲ್ ಆಗಿರ್ತಾರೆ ಅಂದ್ಕೊಳ್ಳಿ, ಇದು ಸ್ಟೂಡೆಂಟ್ ಆಯಿತಾ, ಇದು ಟೀಚರ್. ಈ ಅಯಾನಿಕ್ ಎಂಡ್ ಏನಿದೆ ಅದು ಟೀಚರ್. ಟೀಚರ್ಸ್ಗಳು ಹೆದರಲ್ಲ ಪ್ರಿನ್ಸಿಪಲ್ ಸರ್ ಬಂದರೆ, ಬಟ್ ಸ್ಟೂಡೆಂಟ್ಸ್ ಹೆದರ್ತಾರೆ. ಎಲ್ಲಿ ಕ್ವಶನ್ ಕೇಳಿಬಿಡ್ತಾರೋ, ಎಲ್ಲಿ ಹೊಡೆದು ಬಿಡ್ತಾರೋ ಅಂತೆಲ್ಲ ಹೇಳಿ ಭಯ ಇರುತ್ತೆ. ಸೊ ಇವಾಗ ಏನು ಮಾಡ್ತೀರಾ, ಇವರು ಈ ಹೈಡ್ರೋಕಾರ್ಬನ್ ಚೈನ್ಗಳು
ವಾಟರ್ ಅಂತ ಹೇಳುವಂತಹ ಪ್ರಿನ್ಸಿಪಲ್ಗೆ ಹೆದರ್ತಾರೆ. ಅರ್ಥ ಆಯ್ತಾ? ಸೊ ಇವರು ಮತ್ತೆ ಈ ಹೈಡ್ರೋಕಾರ್ಬನ್ ಚೈನ್ ಯಾವತ್ತೂ ಕೂಡ ಬೇರೆ ಬೇರೆ ದಿಕ್ಕು. ವಾಟರ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದು ಎದ್ರುಕೊಂಡು ಓಡುತ್ತೆ ಇನ್ನೊಂದು ದಿಕ್ಕಿಗೆ ಹಾಗೆ. ಬಟ್ ಟೀಚರ್ಸ್ಗಳು ಅಂತ ಹೇಳಿದ್ರೆ ಅಯಾನಿಕ್ ಎಂಡ್, ಇಲ್ಲಿ ಟೀಚರ್ಸ್ ವಿಲ್ ಆಲ್ವೇಸ್ ದೇ ಲಿಸನ್, ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳ್ತಾರೆ. ಮಕ್ಳು ಹಂಗಲ್ಲ, ಹೇಳಿದ್ರಿ ಓಡೋಗ್ಬಿಡ್ತಾರೆ ಕೆಲವೊಂದು ಸ್ಕೂಲ್ಸ್ನಲ್ಲಿ ದೇರ್ ಇಸ್ ಅ ಗುಡ್ ಬಾಂಡಿಂಗ್, ನೋ ಕಮೆಂಟ್ಸ್. ಸೊ ಈ ಥರ ಬಂದಾಗ ಇದೇ ಸೋಪ್ ಮಾಲಿಕ್ಯೂಲ್ಸ್ನ ನಾನು ಏನಾದರೂ ನೀರಿಗೆ ಹಾಕ್ತೀನಿ ಅನ್ಕೊಳ್ಳಿ. ಇಫ್ ಐ ಪುಟ್ ದ ಸೋಪ್ ಮಾಲಿಕ್ಯೂಲ್ಸ್ ಇನ್ ವಾಟರ್, ಆಯಿತಾ, ಇನಿಷಿಯಲಿ ಹೀಗೆ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಆ ಹೆಡ್ ಪಾರ್ಟನ್ನು ನಾನು ಈ ಥರ, ಆಯಿತಾ. ಇನಿಷಿಯಲಿ ಮಕ್ಳು ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಇರ್ತಾರೆ ವಾಟರ್ನಲ್ಲಿ. ಇದು ವಾಟರ್ ಇಸ್ ನಥಿಂಗ್ ಬಟ್ ಇಲ್ಲಿ ಪ್ರಿನ್ಸಿಪಲ್ಸ್. ಸೊ ಇಲ್ಲಿ ವಾಟರ್ ಜೊತೆ ಯಾರು ಬಾಂಡಿಂಗ್ ಇರುತ್ತೆ, ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ಸ್ಗೆ. ಈ ಹೈಡ್ರೋಕಾರ್ಬನ್ ಚೈನಿಗೆ ಯಾವುದೇ ಥರದ ಬಾಂಡಿಂಗ್ ಇರಲ್ಲ, ಬಿಕಾಸ್ ದೇ ರಿಪೆಲ್ ವಾಟರ್. ವಾಟರ್ನಲ್ಲಿ ಏನಿದೆ, ಚಾರ್ಜ್ ಪಾರ್ಟಿಕಲ್ಸ್ ಇದೆ, H+, O-, H+. ಬಟ್ ಈ ಚಾರ್ಜ್ಗಳು ಪಾರ್ಷಿಯಲ್ ಚಾರ್ಜ್ ಆಗಿರುತ್ತೆ. ಹಾಗಾಗಿ ವಾಟರ್ನಲ್ಲಿ ಚಾರ್ಜ್ ಇರೋದ್ರಿಂದ ಸೋಪ್ ಇದು ಚಾರ್ಜ್ಡ್ ಎಂಡ್ ಮಾತ್ರ ಅದಕ್ಕೆ ಕನೆಕ್ಟೆಡ್ ಆಗಿರುತ್ತೆ. ಮಿಕ್ಕಿದ ಮಾಲಿಕ್ಯೂಲ್ಸ್ಗಳು ಇರುತ್ತೆ, ಬಟ್ ಅದು ಹೇಗೆ ಅಂತ ಹೇಳಿದ್ರೆ ಈ ಥರ ಮಲ್ಕೊಂಡು ಆರಾಮಾಗಿರಲ್ಲ. ಬದಲಿಗೆ ಅವರ ಟೈಲ್ಸ್ ಏನಾಗಿರುತ್ತೆ ಯಾವಾಗಲೂ ಕೂಡ ಈ ಥರ ಇರುತ್ತೆ ಹೊರಗಡೆಗೆ. ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀರ ಮಕ್ಕಳೇ? ಸೋಪನ್ನ ನೀರಿಗೆ ಹಾಕಿದಾಗ ಈ ಥರ ಎಲ್ಲ ಮಾಲಿಕ್ಯೂಲ್ಸ್ಗಳು ಪಾಪ ಹೆದರ್ಕೊಂಡು ಬರೋದೇ ಇಲ್ಲ ನೋಡಿ. ಈಗ ವಾಟರ್ ಅಂತ ಹೇಳಿದರೆ ಅದಕ್ಕೆ ಚಾರ್ಜ್ ಇರುತ್ತೆ. ಸೊ ಚಾರ್ಜ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ಸ್ಗಳು ಜಾಸ್ತಿ ಅಟ್ಯಾಚ್ಡ್ ಆಗಿರುತ್ತೆ. ಮಿಕ್ಕಿದ್ದು ಟೇಲ್ ಪಾರ್ಟ್ ಈ ಥರ ಅಲೈನ್ಡ್ ಆಗಿರುತ್ತೆ. ಬಟ್ ಜಾಸ್ತಿ ಸೋಪ್ ಮಾಲಿಕ್ಯೂಲ್ಸ್ ಅಥವಾ ಡಿಟರ್ಜೆಂಟ್ ಮಾಲಿಕ್ಯೂಲ್ಸ್ ಬರ್ತಾ ಏನಾಗುತ್ತೆ, ಈ ಒಂದು ಹೆಡ್ ಪಾರ್ಟ್ ದೇ ಸ್ಟಾರ್ಟ್ ರಿಪೆಲ್ಲಿಂಗ್. ತುಂಬ ಮಾಲಿಕ್ಯೂಲ್ಸ್ ಆಯಿತು ಅಂದ್ಕೊಳ್ಳಿ, ಆವಾಗ ಅವರು ರಿಪೆಲ್ ಆಗಿ ಒಂದು ಡರ್ಟ್ ಬಂದಾಗ, ಸೊ ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಅಲ್ವಾ, ದೂರ ಹೋಗಿದಾಗ ಅವ್ರು ಏನು ಮಾಡ್ತಾರೆ, ಅಗ್ರಿಗೇಟ್ ಆಗಿ ಅರೇಂಜ್ ಆಗ್ತಾರೆ ಇನ್ ಸಚ್ ಅ ವೇ ದ್ಯಾಟ್ ಎಲ್ಲ ಚೈನ್ಗಳು ಒಟ್ಟಿಗೆ ಬರುತ್ತೆ. ಬಿಕಾಸ್ ಅವುಗಳಿಗೆ ಚಾರ್ಜ್ ಇಲ್ಲ, ಹೆಡ್ ಪಾರ್ಟ್ ಮಾತ್ರ ದೂರ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸೈಡ್ ದ ವಾಟರ್ ಅವ್ರುಗಳು ಒಂದು ಸ್ಪೆರಿಕಲ್ ಅಗ್ರಿಗೇಟ್ ಅನ್ನ ಫಾರ್ಮ್ ಮಾಡಿಕೊಳ್ಳುತ್ತೆ, ರೇಡಿಯಲ್ ಆಗಿ ಅರೇಂಜ್ ಆಗುತ್ತೆ. ಇದನ್ನೇ ನಾವು ಸೋಪ್ ಮಾಲಿಕ್ಯೂಲ್ಸ್ ಅರೇಂಜ್ಡ್ ಇನ್ ರೇಡಿಯಲ್ ವೇ, ಅದನ್ನು ನಾವು ಮಿಸ್ಸೆಲ್ ಅಂತ ಹೇಳಿ ಕರಿತೀವಿ. ಅಗ್ರಿಗೇಷನ್, ಕ್ಲಸ್ಟರ್ ಆಫ್ ಸೋಪ್ ಮಾಲಿಕ್ಯೂಲ್ಸ್ ಅರೇಂಜ್ಡ್ ರೇಡಿಯಲಿ, ಅದನ್ನು ನಾವೇನು ಅಂತ ಹೇಳಿ ಕರಿತೀವಿ, ಮಿಸ್ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಈ ಮಿಸ್ಸೆಲ್ನಲ್ಲಿ ನೀವೇನು ಅಬ್ಸರ್ವ್ ಮಾಡ್ತೀರಾ, ಯಾರು ವಾಟರ್ ಜೊತೆ ಅಟ್ಯಾಚ್ಡ್ ಆಗ್ತಾರೋ ಅವರು ಸ್ವಲ್ಪ ಆ ಒಂದು ರಿಂಗಿಂದ ಹೊರಗಡೆ ಇರ್ತಾರೆ. ದೇ ಆರ್ ಅವೇ ಫ್ರಮ್ ದ ಸೆಂಟರ್, ಆಯ್ತಾ. ಯಾರು ವಾಟರ್ ಮಾಲಿಕ್ಯೂಲಿಗೆ ಹೆದರ್ತಾರೋ, ಕಾರ್ಬನ್ ಚೈನ್ ಏನಿದೆ, ದೇ ವಿಲ್ ಬಿ ಟುವರ್ಡ್ಸ್ ದ ಸೆಂಟರ್. ದಿಯರ್ ಟೈಲ್ಸ್ ಆರ್ ಅರೇಂಜ್ಡ್ ಇನ್ ಸಚ್ ಅ ವೇ ದ್ಯಾಟ್ ಅವ್ರು ಯಾವಾಗಲೂ ಕೂಡ ಸೆಂಟರ್ ಹತ್ರ ಇರ್ತಾರೆ. ಹೆಡ್ ಮಾಲಿಕ್ಯೂಲ್ಸ್ಗಳು ಅವೇ ಫ್ರಮ್ ದ ಸೆಂಟರ್ ಇರುತ್ತೆ. ಈಗ ಯಾರು ಈ ಹೆಡ್ ಮಾಲಿಕ್ಯೂಲ್ಸ್ ಆಗಿರ್ತಾರೆ, ಅಯಾನಿಕ್ ಎಂಡ್, ಅದು ವಾಟರ್ ಜೊತೆ ಕನೆಕ್ಷನ್ಸ್ ಹೊಂದ್ಕೊಳ್ಳೋದ್ರಿಂದ ಅದನ್ನ ಹೈಡ್ರೋಫಿಲಿಕ್ ಅಂತ ಹೇಳಿ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೂ ಚಾರ್ಜ್ ಇದೆ, ವಾಟರ್ ಮಾಲಿಕ್ಯೂಲ್ಸ್ಗೂ ಕೂಡ ಚಾರ್ಜ್ ಇದೆ, ಹೌದಾ. ವಾಟರ್ ಮಾಲಿಕ್ಯೂಲ್ ಸುಮ್ಮನೆ ಇಲ್ಲ, ವಾಟರ್ ಮಾಲಿಕ್ಯೂಲ್ಗೂ ಚಾರ್ಜ್ ಇದೆ, ಅಯಾನಿಕ್ ಎಂಡಿಗೂ ಕೂಡ ಚಾರ್ಜ್ ಇದೆ. ಸೊ ಅಯಾನಿಕ್ ಎಂಡ್ ಮತ್ತೆ ವಾಟರ್ ಮಾಲಿಕ್ಯೂಲ್ಸ್ದು ಕನೆಕ್ಷನ್ ಅನ್ನ ಹೈಡ್ರೋಫಿಲಿಕ್ ಅಂತ ಹೇಳಿ, ಕನೆಕ್ಷನ್ ಅಲ್ಲ, ಆ ಅಯಾನಿಕ್ ಎಂಡ್ ಅನ್ನ ಹೈಡ್ರೋಫಿಲಿಕ್ ಅಂತ ಹೇಳಿ ಕರಿತೀನಿ. ಹೈಡ್ರೋಫಿಲಿಕ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್. ಅದೇ ವಾಟರಿಗೆ ಯಾರು ಹೆದರ್ತಾರೆ, ನಮ್ಮ ಕಾರ್ಬನ್ ಚೈನ್. ಈ ಕಾರ್ಬನ್ ಚೈನ್ ಏನಿದೆ ಅದರಲ್ಲಿ ಯಾವುದೇ ಚಾರ್ಜಸ್ ಇರಲ್ಲ, ಅವುಗಳು ವಾಟರಿಗೆ ಹೆದರ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆದರ್ತಾರೆ ಅಂತಲ್ಲ, ದೇ ಜಸ್ಟ್ ಡೋಂಟ್ ಮಿಕ್ಸ್ ವಿತ್ ವಾಟರ್. ನಿಮಗೂ ಇರುತ್ತಲ್ಲ ಕೆಲವೊಂದು ಫ್ರೆಂಡ್ಸ್ ಜೊತೆ ನೀವು ಸರಿಯಾಗಿ ಮಿಂಗಲ್ ಆಗಲ್ಲ, ಅದೇ ಥರ. ಸೊ ಇವ್ರುಗಳು ವಾಟರ್ದು ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ಸೊ ಅವರನ್ನು ನಾವೇನು ಮಾಡ್ತೀವಿ, ಹೈಡ್ರೋಫೋಬಿಕ್. ಸೊ ಈ ಅಯಾನಿಕ್ ಪಾರ್ಟ್ ಅಥವಾ ಕಾರ್ಬನ್ ಚೈನ್ ಪಾರ್ಟ್ ಏನಿದೆ, ಇದನ್ನು ಹೈಡ್ರೋಫೋಬಿಕ್ ಅಂತ ಹೇಳಿ
ಕರಿತೀನಿ. ಅರ್ಥ ಆಯ್ತಾ? ಸೊ ಈ ತರ ಸೋಪ್ ಮಾಲಿಕ್ಯೂಲ್ಸ್ಗಳು ರೇಡಿಯಲಿ ಅರೇಂಜ್ ಆಗುತ್ತೆ. ಅದರಲ್ಲಿ ಒಂದು ಪಾರ್ಟ್ ಅಯಾನಿಕ್ ಎಂಡ್, ಸೆಕೆಂಡ್ ಪಾರ್ಟ್ ಕಾರ್ಬನ್ ಚೈನ್ ಇರುತ್ತೆ. ಅಯಾನಿಕ್ ಎಂಡ್ಗೆ ಚಾರ್ಜ್ ಇದೆ, ಅದು ವಾಟರ್ ಮಾಲಿಕ್ಯೂಲ್ಸ್ಗಳ ಜೊತೆ ಚೆನ್ನಾಗಿ ಮಿಂಗಲ್ ಆಗೋದ್ರಿಂದ ಹೈಡ್ರೋಫಿಲಿಕ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಅಂತ ಹೇಳಿ ಕರಿತೀನಿ. ಕಾರ್ಬನ್ ಚೈನಿಗೆ ಚಾರ್ಜ್ ಇಲ್ಲ, ಅವುಗಳು ವಾಟರ್ ಜೊತೆ ಮಿಂಗಲ್ ಆಗಲ್ಲ. ದೇ ಆರ್ ಕೈಂಡ್ ಆಫ್ ಹೆದರಿಕೆ, ಫೋಬಿಯಾ ಅಂತ ಹೇಳಿದ್ರೆ ಹೆದರಿಕೆ. ಹೈಡ್ರಾ ಇಸ್ ವಾಟರ್, ಫಿಲಿಕ್ ಅಂದ್ರೆ ಲವ್, ಇಲ್ಲಿ ಫೋಬಿಕ್ ಅಂತ ಹೇಳಿದ್ರೆ ಹೆದರಿಕೆ, ಫಿಯರ್. ಆಯ್ತಾ? ಸೊ ಅವುಗಳು ವಾಟರ್ ಮಾಲಿಕ್ಯೂಲ್ಸ್ನ ಹೆದರುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ಹೈಡ್ರೋಫೋಬಿಕ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್. ಸೋಪ್ ಮಾಲಿಕ್ಯೂಲ್ಸ್ ನಲ್ಲಿ ಹೈಡ್ರೋಫಿಲಿಕ್ ಯಾವುದು? ಅಯಾನಿಕ್ ಎಂಡ್. ಹೈಡ್ರೋಫೋಬಿಕ್ ಯಾವುದು? ಕಾರ್ಬನ್ ಚೈನ್. ಸೋಪ್ ಮಾಲಿಕ್ಯೂಲ್ಸ್ ಯಾವ ತರ ಇರುತ್ತೆ? ಉದ್ದಕ್ಕಿರುವಂತಹ ಕಾರ್ಬನ್ ಹೈಡ್ರೋಜನ್ ಚೈನ್ ಇರುತ್ತೆ. ಇವುಗಳಿಗೆ ಯಾವುದೇ ತರದ ಚಾರ್ಜ್ ಇರಲ್ಲ. ಅವುಗಳನ್ನ ನಾವು ಏನು ಅಂತ ಹೇಳಿ ಕರಿತೀವಿ? ಈ ಪಾರ್ಟನ್ನ, ಈ ಉದ್ದಕ್ಕಿರುವಂತಹ ಪಾರ್ಟ್ ಏನಿದೆ, ವಾಟ್ ಡು ವಿ ಕಾಲ್ ದಟ್ ಉದ್ದದ ಪಾರ್ಟ್? ವಿ ಕಾಲ್ ಇಟ್ ಆಸ್ ಕಾರ್ಬನ್ ಚೈನ್. ಯಾವ ಚೈನ್? ಕಾರ್ಬನ್ ಚೈನ್. What do we call this as? Carbon chain. ಏನು? ಕಾರ್ಬನ್ ಚೈನ್. ಅದೇ ತರ ಸ್ಪೆರಿಕಲ್ ಆಗಿರುವಂತಹ ಮಾಲಿಕ್ಯೂಲ್ಸ್ ನೋಡಿ, ಈ ಪಾರ್ಟ್ ಏನಿದೆ, ದಿಸ್ ಪಾರ್ಟ್, ಇದನ್ನ ಐ ವುಡ್ ಕಾಲ್ ಇಟ್ ಆಸ್ ಏನು? ಅಯಾನಿಕ್ ಎಂಡ್. ಅಯಾನಿಕ್ ಎಂಡ್. ಕಾರ್ಬನ್ ಚೈನ್ ಯಾವಾಗಲೂ ಯಾವುದು? ಹೈಡ್ರೋಫೋಬಿಕ್. ವಾಟರ್ನ ಕಂಡ್ರೆ ಭಯ ಪಡುವಂಥದ್ದು ಈ ಉದ್ದಕ್ಕಿರುವ ಚೈನ್ಸ್. ಅಷ್ಟೊಂದು ಜನ ಇದ್ರು ವಾಟರಿಗೆ ಭಯ. ಸೊ ವಾಟರ್ ಇಸ್ ಲೈಕ್ ಅ ಪ್ರಿನ್ಸಿಪಲ್ ಆ್ಯಂಡ್ ಆಲ್ ದೀಸ್ ಆರ್ ಸ್ಟೂಡೆಂಟ್ಸ್. ಆಯ್ತಾ? ಈಗ ಈ ಅಯಾನಿಕ್ ಎಂಡ್ ಏನಿದೆಯೋ, ಈ ಅಯಾನಿಕ್ ಎಂಡನ್ನು ಹೈಡ್ರೋಫಿಲಿಕ್ ಅಂತ ಹೇಳಿ ಕರಿತೆ. ಹೈಡ್ರೋಫಿಲಿಕ್. ಕರೆಕ್ಟಾ? ಸೊ ಇಷ್ಟು ಅರ್ಥ ಆಯಿತು ನಿಮಗೆ ಅಂತ ಹೇಳಿದ್ರೆ ಕ್ಲೆನ್ಸಿಂಗ್ ಆಕ್ಷನ್ ಇಸ್ ಗೋಯಿಂಗ್ ಟು ಬಿ ವೆರಿ ಈಸಿ. ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಸೊ ವಿ ಆರ್ ಲಿಟ್ರಲಿ ಲರ್ನ್ ದ ಡೀಟೇಲಿಂಗ್ ಪಾರ್ಟ್. ಇವಾಗ ಡೆಫಿನೇಷನ್, ಎಕ್ಸಾಮಿಗೆ ಹೇಗೆ ಬರೀಬೇಕು, ಈ ಥರ ಕತೆಗಳನ್ನೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ? ಪ್ರಿನ್ಸಿಪಲ್, ಸ್ಟೂಡೆಂಟ್, ಟೀಚರ್ ಅಂತೆಲ್ಲ ಹೇಳಿ ವಿ ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಕೀವರ್ಡ್ಸ್. ಹೇಗೆ? ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ ವಿಚ್ ಇಸ್ ಹೈಡ್ರೋಫಿಲಿಕ್ ಪಾರ್ಟ್ ಇಂಟರಾಕ್ಟ್ಸ್ ವಿತ್ ವಾಟರ್. ಆಯ್ತಾ? ಹೈಡ್ರೋಫಿಲಿಕ್ ಪಾರ್ಟ್ ಏನಾಯ್ತು ಇಲ್ಲಿ? ಇಂಟರಾಕ್ಟಿಂಗ್ ವಿತ್ ದ ವಾಟರ್ ಆಯ್ತು. ಹೈಡ್ರೋಫಿಲಿಕ್. interacts with the water, while carbon chain is hydrophobic, interacts with dirt. ಬಟ್ಟೆಯಲ್ಲಿರುವಂತಹ ಕೊಳೆ ಆಗಿರಬಹುದು. ಆ ಕೊಳೆ ಇಸ್ ನಥಿಂಗ್ ಬಟ್ ಆಯಿಲ್ ಅಥವಾ ಗ್ರೀಸ್. ಅದು ಆಕ್ಚುಲಿ ಅದರ ಜೊತೆಗೆ ಏನಾಗುತ್ತೆ? ರಿಯಾಕ್ಟ್ ಆಗುತ್ತೆ. ಯಾವುದು? ಕಾರ್ಬನ್ ಚೈನ್. ಸೊ ಕಾರ್ಬನ್ ಚೈನ್ ವಿಲ್ ರಿಯಾಕ್ಟ್ ವಿತ್ ಆಯಿಲ್ ಅಥವಾ ಡರ್ಟ್, ಆ್ಯಂಡ್ ಅಯಾನಿಕ್ ಎಂಡ್ ವಿಲ್ ರಿಯಾಕ್ಟ್ ವಿತ್ ವಾಟರ್. ದಿಸ್ ಇಸ್ ಅಯಾನಿಕ್ ಎಂಡ್ ಅಲ್ವಾ? ದಿಸ್ ಇಸ್ ಕಾರ್ಬನ್ ಚೈನ್ ಅಲ್ವಾ? ಕಾರ್ಬನ್ ಚೈನ್ ಯಾರ ಜೊತೆ ರಿಯಾಕ್ಟ್ ಆಗುತ್ತೆ? ಡರ್ಟ್ ಜೊತೆ ರಿಯಾಕ್ಟ್ ಆಗುತ್ತೆ. The soap or detergent molecules radially arrange in aggregates or clusters which are called as micelle. ಇನಿಷಿಯಲಿ ಅವುಗಳು ಸುಮ್ಮನೆ ಹಾಗೆ ಹೀಗೆ ತೇಲಾಡುತ್ತೆ. ಬಟ್ ಯಾವಾಗ ಜಾಸ್ತಿ ಕಾನ್ಸಂಟ್ರೇಷನ್, ಕ್ರಿಟಿಕಲ್ ಮಿಸೆಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು ಅದನ್ನ ಹೈಯರ್ ಕ್ಲಾಸಸ್ನಲ್ಲಿ, CMC ಅಂತ ಹೇಳಿ, ನಿಮಗೆ ಅದು ಬೇಕಾಗಿಲ್ಲ. ಒಂದು ಕಾನ್ಸಂಟ್ರೇಷನ್ ರೇಂಜ್ ಜಾಸ್ತಿ ಆದಾಗ ಎಲ್ಲ ಮಾಲಿಕ್ಯೂಲ್ಸ್ನಲ್ಲಿರುವಂತಹ ಈ ಅಯಾನಿಕ್ ಎಂಡ್ ಏನಾಯಿತು, ಅದು ರಿಪೆಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ದೂರ 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 ನಿಂತ್ಕೊಳ್ತಾರೆ. ಯಾವಾಗ ಅವರು ದೂರ ದೂರ ಹೀಗೆ ನಿಂತ್ಕೊಳ್ತಾರೋ, ದೇರ್ ಟೇಲ್ ಕಮ್ಸ್ ಟು ದ ಪಾಯಿಂಟ್ ಆ್ಯಂಡ್ ದೇರ್ ಹೆಡ್ ಸಪ್ರೇಟ್ಸ್ ಔಟ್ ರೇಡಿಯಲಿ, ಫಾರ್ಮಿಂಗ್ ಅ ಕ್ಲಸ್ಟರ್ ಆಫ್ ಸೋಪ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಮಿಸ್ಸಿಲ್. ಹೀಗೆ ಮಿಸ್ಸಿಲ್ ಫಾರ್ಮೇಷನ್ ಆಗುತ್ತೆ. ನಿಮ್ಮ NCERTನಲ್ಲಿ ಈ ಥರದೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅಲ್ಲಿ Na+ ಅಂತೆಲ್ಲ ಹೇಳಿ ಬರೆದಿದ್ದಾರೆ. ಸೊ ಈ ರೌಂಡಾಗಿ ಏನಿದೆ ಅದು ಆ್ಯಕ್ಚುಲಿ ಏನು? C+O-O-. ಇವಿಷ್ಟನ್ನು ಕೂಡ ಅವರು ರೌಂಡಾಗಿ ಇಂಡಿಕೇಟ್ ಮಾಡಿದ್ದಾರೆ. ಆಯಿತಾ? ಅದರ ಪಕ್ಕಕ್ಕೆ ಕೌಂಟರ್ ಅಯಾನ್, ಇಲ್ಲಿ ಸೋಡಿಯಂ ಪ್ಲಸ್ ಅಂತ ಹೇಳಿದರೆ ಅದನ್ನ ಏನು ಅಂತ ಹೇಳಿ ಕರಿತೀರಾ ನೀವು? ಕೌಂಟರ್ ಅಯಾನ್. ಸೋಡಿಯಂ ಅಯಾನ್ಸ್ಗಳು ಕ್ಲೆನ್ಸಿಂಗ್ ಮಾಡಲ್ಲ ಮಕ್ಕಳೇ, ತಪ್ಪು ತಿಳ್ಕೊಳ್ಬೇಡಿ.
ಅವುಗಳು ಜಸ್ಟ್ ಆ ಚಾರ್ಜನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೌಂಟರ್ ಅಯಾನ್ ಆಗಿ ಈ CO- ಜೊತೆ ಅಥವಾ ಅಯಾನಿಕ್ ಎಂಡ್ ಜೊತೆ ಅಲ್ಲಿ ಇರುತ್ತೆ. ಸೊ ಅರ್ಥ ಆಯ್ತಾ? ವಾಟ್ ಇಸ್ ಮಿಸ್ಸಿಲ್? ಸೋಪ್ ಆರ್ ಡಿಟರ್ಜೆಂಟ್ ಮಾಲಿಕ್ಯೂಲ್ ರೇಡಿಯಲಿ ಅರೇಂಜ್ಡ್ ಇನ್ ಅ ಕ್ಲಸ್ಟರ್ಡ್ ಫಾರ್ಮ್ ಅಥವಾ ಅಗ್ರಿಗೇಟೆಡ್ ಫಾರ್ಮ್, ದೇ ಆರ್ ಕಾಲ್ಡ್ ಆಸ್ ಮಿಸ್ಸಿಲ್. ಸೊ ಇಲ್ಲಿ ಹೈಡ್ರೋಕಾರ್ಬನ್ ಎಂಡ್ ಇಸ್ ಆಲ್ವೇಸ್ ಹೈಡ್ರೋಫೋಬಿಕ್, ionic end is always hydrophilic, and they arrange in such a way that ionic end will interact with water, hydrophobic end athava carbon chain will form a bond with dirt molecule or grease molecule. Next, ಅವ್ರು ಕೇಳ್ತಾರೆ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಫಾರ್ 2 to 3 marks. ಅವಾಗ ಏನು ಬರೀತೀರಾ? ದಿ ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ ವಿಚ್ ಇಸ್ ನಥಿಂಗ್ ಬಟ್ ಹೈಡ್ರೋಫಿಲಿಕ್ part interacts with the water while carbon chain interacts with the dirt athava oil alva. The soap or detergent molecule radially arranged in a cluster form to give missile aita. Iga when the surface of the cloth is mechanically scrubbed, ನಾವು ಬಟ್ಟೆ ಒಗೆಯುವ ಕಲ್ಲಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಉಜ್ತೀವಿ ಅನ್ಕೊಳ್ಳಿ. ಈಗ ಆಲ್ರೆಡಿ ಮಿಸ್ಸಲ್ ಏನಾಗಿದೆ, ಆ ಡರ್ಟ್ ಹತ್ರ ಬಂದು ಅಟ್ಯಾಚ್ಮೆಂಟ್ ಅಥವಾ ಬಾಂಡ್ ಅನ್ನ ಫಾರ್ಮ್ ಮಾಡ್ಕೊಂಡಿದೆ. ಸೊ ಇವಾಗ ಈ ಹೈಡ್ರೋಕಾರ್ಬನ್ ಪಾರ್ಟ್ಗಳು ಈ ಡಸ್ಟ್ಗೆ ಕನೆಕ್ಟೆಡ್ ಆಗಿದೆ, ಹೌದಾ? ಡಸ್ಟ್ ಅಥವಾ ಡರ್ಟ್ಗೆ ಕನೆಕ್ಟೆಡ್ ಆಗಿದೆ. ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದೆ, ಅಯಾನಿಕ್ ಪಾರ್ಟ್ ಹತ್ರ ವಾಟರ್ ಮಾಲಿಕ್ಯೂಲ್ಸ್ಗಳು ಇಲ್ಲಿ ಕನೆಕ್ಟೆಡ್ ಆಗಿದೆ. ಕೌಂಟರ್ ಅಯಾನ್ ಸೋಡಿಯಂ ಕೂಡ ಇದೆ. ಸೊ ಇವುಗಳು ಯಾರ ಜೊತೆ ಇಂಟರಾಕ್ಟ್ ಆಗುತ್ತೆ? ವಾಟರ್ ಜೊತೆ. ನಾವು ನೀರಲ್ಲಿ ಅದ್ತೀವಲ್ವಾ, ಚೆನ್ನಾಗಿ ಬ್ರಷ್ ಹಾಕ್ತೀವಿ. ಬ್ರಷ್ ಹಾಕಿದಾಗ ಏನಾಗುತ್ತೆ, ಈ ಡರ್ಟ್ ಮತ್ತೆ ನಮ್ಮ ಬಟ್ಟೆ ಒಳಗಡೆ ಇರುವ ಬಾಂಡ್ ಏನಾಗುತ್ತೆ, ಸ್ವಲ್ಪ ಲೂಸನ್ ಆಗುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ, ಯಾಕೆ ವಾಷಿಂಗ್ ಮಿಷಿನಲ್ಲಿ ಅಜಿಟೇಟ್ ಮಾಡಬೇಕು, ಚೆನ್ನಾಗಿ ತಿರುಗಿಸ್ಬೇಕು, ಅಥವಾ ನಾವು ಯಾಕೆ ಮೆಕ್ಯಾನಿಕಲಿ ಒಂದು ಫೋರ್ಸನ್ನು ಅಪ್ಲೈ ಮಾಡಬೇಕು, ಬ್ರಷ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಡರ್ಟಿಗೂ ಕ್ಲೋತಿಗೂ ಇರುವಂತಹ ಬಾಂಡನ್ನು ಸ್ವಲ್ಪ ಸಡಿಲ ಮಾಡಬೇಕು ಅಥವಾ ಲೂಸನಿಂಗ್ ಮಾಡಬೇಕು. ಆವಾಗ ನೀರಲ್ಲಿ ನಾವು ಮತ್ತೆ ಜಾಲಾಡಿಸ್ತೀವಿ ಬಟ್ಟೆನ ಅಲ್ವಾ, ಆವಾಗ ನೀರಿನ ಮಾಲಿಕ್ಯೂಲ್ಸ್ಗಳು ಅಯಾನಿಕ್ ಎಂಡನ್ನ ಎಳೆಯುತ್ತೆ. ಅಯಾನಿಕ್ ಎಂಡಿನ ಮಾಲಿಕ್ಯೂಲ್ ಚೈನ್, ಕಾರ್ಬನ್ ಚೈನ್ ಅನ್ನ ಮತ್ತೆ ಎಳೆಯುತ್ತೆ. ಕಾರ್ಬನ್ ಚೈನ್ ಮಾಲಿಕ್ಯೂಲ್ಸ್ಗಳು ಡರ್ಟ್ ಅನ್ನ ಎಳೆಯುತ್ತೆ. ಹಾಗೆ ಅವರು ಆ ಒಂದು ಕ್ಲೋತ್ ಇಂದ ಡಿಸ್ಲಾಡ್ಜ್ ಆಗುತ್ತೆ. ಡಿಸ್ಲಾಡ್ಜ್ ಅಂತ ಹೇಳಿದ್ರೆ ಹೊರಟೋಗ್ತಾರೆ, ಆಯ್ತಾ? ಡಿಸ್ಪ್ಲೇಸ್ ಆಗುತ್ತೆ, ಸ್ಥಾನ ಪಲ್ಲಟ ಅಂತ ಹೇಳ್ತೀವಲ್ಲ, ಆ ಥರ ಡಿಸ್ಪ್ಲೇಸ್ ಆಗುತ್ತೆ. ಕ್ಲಿಯರ್? ಸೊ ಇದನ್ನ ಹೇಗೆ ಬರೀತೀರಾ? When the surface of the cloth is mechanically scrubbed or agitated in a washing machine, the loosened oil particles is removed from the dirty surface and the cloth is cleaned. The oil particle is removed from the surface ಅಂತ ಹೇಳಿ ಬರಿಬಹುದು. ಡರ್ಟಿ ಸರ್ಫೇಸ್ ಇಲ್ಲ ಅಲ್ಲ, ಇವಾಗ ಡರ್ಟ್ ಕ್ಲೀನ್ ಆಯ್ತಲ್ವಾ. From the surface of the cloth, from the surface of the cloth and the cloth is cleaned. ಕ್ಲೋತ್ ಏನಾಯ್ತು, ಇವಾಗ ಕ್ಲೀನ್ ಆಯ್ತು. ಸೊ ಅರ್ಥ ಆಯ್ತಾ ಏನಂತ ಹೇಳಿ? ನಾವು ಬ್ರಷ್ ಹಾಕ್ಬೇಕಾದ್ರೆ ಬಾಂಡಿಂಗ್ ಲೂಸ್ ಆಗುತ್ತೆ, ನೀರಲ್ಲಿ ಜಾಲಾಡಿಸ್ಬೇಕಾದ್ರೆ the moment we rinse the cloth in water, the water molecule pulls the ionic part, ionic part will pull the carbon chain will pull the oil or dirt molecules. So that's how cleansing action happens. The moment this bond is forcefully pulling out, the dirt particle athava oil particle will dislodge from the cloth surface, resulting a cleaner surface over the cloth. So that is how cleansing action of soap is done. So what is detergent now? Detergent also will act in the same way. ಇಲ್ಲಿ ಯಾವುದೇ ಥರದ ಮಾರ್ಕೆಟಿಂಗ್ ಇಲ್ಲ, ಸಿಂಪಲ್ ಅ ಡಿಟರ್ಜೆಂಟ್ ಕ್ಯಾನ್ ಆಫ್ ಯೋರ್ ಫೇವ್ರೆಟ್ ಬ್ರ್ಯಾಂಡನ್ನು ನೀವು ನೆನ್ಪು ಮಾಡ್ಕೊಳ್ಳಿ ಇವಾಗ ನಿಮ್ಮ ತಲೆ ಒಳಗಡೆ. ಓಕೆ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಅಥವಾ ಬಟ್ಟೆ ಕಲ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ತೀರಾ ಅಂತ ಹೇಳಿ ಏನಾದರೂ ಒಂದು ಮೆಕ್ಯಾನಿಸಮ್ ಆಫ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಯೋರ್ ಕ್ಲೋತ್ ಅನ್ನು ನೆನ್ಪಿಟ್ಕೊಳ್ಳಿ. ಡಿಟರ್ಜೆಂಟಿಗೂ ಸೋಪಿಗಿರುವ ಒಂದೇ ಒಂದು ಡಿಫ್ರೆನ್ಸ್ ಏನು ಗೊತ್ತಾ? ಆ ಚೈನ್ ಏನು ಬರ್ದಿದ್ದೀನಿ, ಈ ಥರ ಉದ್ದಕ್ಕೆ ಬರ್ಕೊಂಡು ಹೋಗಿದ್ದೀನಲ್ವಾ, ಆ ಚೈನಲ್ಲಿ ಹಲವಾರು ಬ್ರಾಂಚಿಂಗ್ಗಳನ್ನ ನೀವು ಡಿಟರ್ಜೆಂಟ್ನಲ್ಲಿ ನೋಡ್ತೀರಾ, ಆಯಿತಾ? ಇಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ನಲ್ಲಿ ಬ್ರಾಂಚಿಂಗ್ ಇಲ್ಲ, ಬಟ್ ನಾರ್ಮಲಿ ಡಿಟರ್ಜೆಂಟ್ನಲ್ಲಿ ಆ ಕಾರ್ಬನ್ ಚೈನಲ್ಲಿ ಬ್ರಾಂಚಿಂಗ್ ಇರುತ್ತೆ. ಹಾಗಾಗಿ ಬ್ಯಾಕ್ಟೀರಿಯಾಗಳಿಗೆ, ಚರಂಡಿಗೆ ನೀರು ಹೋದಾಗ ಬ್ಯಾಕ್ಟೀರಿಯಾಗಳಿಗೆ ಆ ಚೈನನ್ನು ಕಟ್ ಮಾಡೋಕ್ಕಾಗಲ್ಲ, ಡಿಗ್ರೇಡ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೈ ಡಿಟರ್ಜೆಂಟ್ಸ್ ಆರ್ ನಾಟ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾಟ್ ಇಕೋ ಫ್ರೆಂಡ್ಲಿ.
ಅದೇ ಥರ ಡಿಟರ್ಜೆಂಟಿಗೂ ಸೋಪಿಗಿರುವ ಇನ್ನೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು, ಸೋಪ್ನಲ್ಲಿ ಮಾಲಿಕ್ಯೂಲ್ಸ್ಗಳು COO O- Na+ ಅಂತ ಹೇಳಿ ಬರೀತೀರಲ್ವಾ, ಇಲ್ಲಿ ಸಿ ಬದಲಿಗೆ ನಾನು S ಹಾಕ್ತೀನಿ. ಅಂದರೆ ಡಿಟರ್ಜೆಂಟ್ ಇದು ಒಂದು ಎಂಡ್ ಏನಾಯಿತು, ಸಲ್ಫೋನೇಟ್ ಆಯಿತು ಅಥವಾ ಸಲ್ಫೋನಿಕ್ ಆಸಿಡ್ ಆಗಿರುತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸ್. ಕೆಮಿಕಲಿ ಡಿಟರ್ಜೆಂಟ್ಸ್ ಆರ್ ಸೋಡಿಯಂ ಸಾಲ್ಟ್ ಆಫ್ ಸಲ್ಫೋನಿಕ್ ಆಸಿಡ್, ಸೋಡಿಯಂ ಸಾಲ್ಟ್ ಆಫ್ ಸಲ್ಫೋನಿಕ್ ಆಸಿಡ್. ಸೊ ಆ ಕಾರ್ಬನ್ ಚೈನ್ ಈ ಥರ ಜಿಗ್ಜಾಗ್ ವೇಲ್ ಬರೆದ್ರೆ ಒಂದು ಎಂಡ್ನಲ್ಲಿ ಇನ್ಸ್ಟೆಡ್ ಆಫ್ ಕಾರ್ಬನ್ ಯು ಸಿ ಸಲ್ಫರ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳೋ ಬದಲಿಗೆ ನೀವೇನು ಮಾಡ್ತೀರಾ, ಸಲ್ಫೋನಿಕ್ ಆಸಿಡ್ ಅಥವಾ ಸಲ್ಫೇಟ್ ಸಾಲ್ಟ್ ಅಂತ ಹೇಳ್ತೀರಾ. ಸೋಡಿಯಂ ಸಲ್ಫೇಟ್ ಸಾಲ್ಟ್, ಸಲ್ಫೋನಿಕ್ ಆಸಿಡ್ ಅಥವಾ ಸಲ್ಫೇಟ್ ಸಾಲ್ಟ್ ನಮ್ಮ ಡಿಟರ್ಜೆಂಟಲ್ಲಿ ಇರುತ್ತೆ. ದಟ್ ಇಸ್ ದ ಮೇಜರ್ ಡಿಫ್ರೆನ್ಸ್. ಎಕ್ಸಾಂಪಲ್ ಕೊಡಿ ಮೇಡಮ್ ಅಂತ ಹೇಳಿ ಕೇಳಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಬರ್ತೀನಿ. ಸೋಡಿಯಂ N-ಡೋಡೆಕೈಲ್ ಬೆನ್ಸಿನ್ ಸಲ್ಫೋನೇಟ್, ಬೆನ್ಸಿನ್ ಸಲ್ಫೋನೇಟ್ ಇದ್ರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಡೋಡೆಕೈಲ್ ಅಲ್ವಾ, 12 ಕಾರ್ಬನ್ ಬರ್ತೀನಿ ಇವಾಗ, CH3 ನೋಡಿ ಈ ಥರ ಜಿಗ್ಜಾಗಲ್ಲಿ ನಾನು ಏನು ಬರೆದೆ, ಆ್ಯಕ್ಚುಲಿ ನೀವು ಮಾಲಿಕ್ಯೂಲ್ಸ್ನ ಬರೆದ್ರೆ ದಿಸ್ ಇಸ್ ಹೌ ಇಟ್ ವುಡ್ ಲುಕ್ ಲೈಕ್. CH2 1 2 3 4 5 ಜಾಗ ಸಾಕಾಗಲ್ವಾ ಅಂತ ಮಕ್ಕಳೇ, 12 ಕಾರ್ಬನ್, ಒಂದು ಬೆನ್ಸಿನ್ ಮತ್ತೆ ಒಂದು ಸಲ್ಫೋನಿಕ್ ಆಸಿಡ್. ದಟ್ ಈಸ್ ಹೌ ಡಿಟರ್ಜೆಂಟ್ ಮಾಲಿಕ್ಯೂಲ್ಸ್ ವುಡ್ ಲುಕ್ ಲೈಕ್. ಓಕೆ, ಸೊ ಐ ವುಡ್ ರೈಟ್ ಲೈಕ್ ದಿಸ್: CH3 CH2 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 ಎಷ್ಟಾಯಿತು, 1 2 3 4 5 6 7 ಆಯಿತು. ಐ ಆಮ್ ಜಸ್ಟ್ ರಿಮೂವಿಂಗ್ ದ ನಂಬರ್ as it leads to confusion. 8 9 10 11 12 ಆಯ್ತಾ. ಒಂದು ಎಂಡಲ್ಲಿ ಏನು, ಸಲ್ಫೋನಿಕ್ ಆಸಿಡ್. ನೋಡಿ ನಾನು ಈ ಥರನೂ ಬರಿಬೋದು, ತಲೆ ಕೆಳಗೆ ಎಲ್ಲ ಮಾಡ್ಕೊಂಡು ಬರಿಬೋದು. ಬಟ್ ಈ ಸಲ್ಫೋನಿಕ್ ಆಸಿಡ್ ನಡುವೆ ನಮಗೊಂದು ಬೆನ್ಸಿನ್ ರಿಂಗ್ ಇದೆ ಅಲ್ವಾ. ಸೊ ಐ ಕ್ಯಾನ್ ಕನೆಕ್ಟ್ ದಿಸ್ ಟು ಅ ಬೆನ್ಸಿನ್ ರಿಂಗ್. ಈ ಬೆನ್ಸಿನ್ ರಿಂಗಲ್ಲಿ ಒಂದು ಸಲ್ಫರ್ ಇರುತ್ತೆ, ಸಲ್ಫರಿಗೆ ಡಬಲ್ ಬಾಂಡ್ ಇರುತ್ತೆ, ಮೇ ಬಿ ಇಷ್ಟು ಪಾರ್ಟ್ ಎಕ್ಸ್ಟ್ರಾ. ಮಿಕ್ಕಿದೆಲ್ಲ ಈ ಹೈಡ್ರೋಕಾರ್ಬನ್ ಚೈನ್ ಏನಿದೆ ಡಿಟರ್ಜೆಂಟ್ನಲ್ಲೂ ಕೂಡ ಅದೇ ಥರ ಇರುತ್ತೆ. ಬಟ್ ಕೆಲವೊಂದ್ಸಲ ಸ್ಟ್ರೈಟ್ ಆಗಿದ್ದಾಗ ನಾವು ಅದನ್ನ ಹೇಗೆ ಮೆನ್ಷನ್ ಮಾಡ್ತೀವಿ, ಆ ಫಸ್ಟಿಗೆ ಸೋಡಿಯಂ ಇರುತ್ತಲ್ವ ಅದನ್ನ ಸೋಡ್ ಅಂತ ಹೇಳ್ತಾರೆ ಕೆಲವರು. ಕಂಪ್ಲೀಟಾಗಿ ಬರೆಯೋದೇ ಒಳ್ಳೇದು. ಸೋಡಿಯಂ 12 ಕಾರ್ಬನ್ ಆಟಮ್ಸ್ ಇದೆ, ಕೌಂಟ್ ಮಾಡಿ ನೀವು, ಅದು ಸ್ಟ್ರೇಟ್ ಚೈನ್. ಹಾಗಾಗಿ ಕಾಮನ್ ವರ್ಡ್ನಲ್ಲಿ ಎನ್ ಅಂತ ಹೇಳಿ ಬರ್ತೀನಿ. ಡೋ ಡೆಕೈಲ್ ಅಂತ ಹೇಳಿದ್ರೆ ಡೆಕಾ ಇಸ್ 10, ಡೋ ಡೆಕೇನಸ್ ಏನು 12. ಅದರಲ್ಲಿ ಒಂದು ಬ್ರಾಂಚಿಂಗ್ ಕೊಡ್ತೀರಲ್ವಾ, ಇಲ್ಲಿ ಕಂಟಿನ್ಯೂಸ್ ಅಲ್ಲ, ಇಲ್ಲೊಂದು ಬ್ರಾಂಚಿಂಗ್ ಬರುತ್ತೆ. ಹಾಗಾಗಿ ಡೆಕೇನ್ ಬಿಕಮ್ಸ್ ಡೆಕೈಲ್. ಹೇಗೆ ಮಿಥೇನ್ ಮಿಥೈಲ್ ಆಗುತ್ತೋ, ಈಥೇನ್ ಈಥೈಲ್ ಆಗುತ್ತೋ, ಡೆಕೇನ್ ಡೆಕೈಲ್ ಆಯಿತು ಆಯ್ತಾ, ಡೆಕೈಲ್. ಸೋಡಿಯಂ ಎನ್ ರೆಪ್ರೆಸೆಂಟ್ಸ್ ಕಂಟಿನ್ಯೂಸ್ ಚೈನ್. ಈ ಥರ ಜಿಗ್ಜಾಗ್ ಬರೆದ್ರೂ ಅದು ಕಂಟಿನ್ಯೂಸ್ ಇದೆ ಅಲ್ವಾ, ಮಿಡ್ಲಲ್ಲಿ ಈ ಥರ ಬ್ರಾಂಚಿಂಗ್ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಎನ್ ಡೋಡೆಕೈಲ್. ಬೆನ್ಸಿನ್ ಅಂದರೆ ಕಂಪಲ್ಸರಿ ರಿಂಗ್ ಇರಬೇಕು ಅಥವಾ ಆಲ್ಟರ್ನೇಟಿವ್ ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್ ಇರಬೇಕು. ಬೆನ್ಸಿನ್. ಸಲ್ಫೋನಿಕ್ ಆಸಿಡ್, ಸಲ್ಫೋನಿಕ್ ಆಸಿಡ್. ಸೋಡಿಯಂ ಎನ್, ಬೆನ್ಸಿನ್, ಸಲ್ಫೋನಿಕ್. ಅಲ್ಲಿ ಆಸಿಡ್ ಇಲ್ಲ, ಆಸಿಡ್ ಅಂತ ಹೇಳಿದ್ರೆ ನಾನು ಎಚ್ ಬರಿಬೇಕು, ಅಲ್ಲಿ ಎನ್ ಇರೋದ್ರಿಂದ ಸಲ್ಫೋನೇಟ್ ಅಂತ ಹೇಳಿ ಬರಿಬೋದು ನಾನು ಅಲ್ವಾ. ಸಲ್ಫೋನೇಟ್. ಅವ್ರು ಕೇಳಿದ್ರೆ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಸಿಂಥೆಟಿಕ್ ಡಿಟರ್ಜೆಂಟ್ ಅಂತ ಹೇಳಿ ಏನಾದರೂ ಕ್ವೆಶನ್ ಕೇಳಿದ್ರೆ ಯು ಕ್ಯಾನ್ ರೈಟ್ ದಿಸ್. ಸೊ ಇಲ್ಲೂ ಕೂಡ ನೀವು ನೋಡ್ತಿದ್ದೀರಾ, ಯು ಹ್ಯಾವ್ ದಿಸ್ ಆಸ್ ದಿ ಅಯಾನಿಕ್ ಎಂಡ್. ಇದು ಅಯಾನಿಕ್ ಎಂಡ್ ಆಗಿರುತ್ತೆ. ಅಯಾನಿಕ್ ಎಂಡ್ನ ಸ್ವಲ್ಪ ಸಣ್ಣದು ಮಾಡ್ತೀನಿ. ಆ ಸಲ್ಫರ್, ಆಕ್ಸಿಜನ್, ಸೋಡಿಯಂ ಇದೇನಿದೆ ಇದು ಡಿಟರ್ಜೆಂಟ್, ಇದು ಅಯಾನಿಕ್ ಎಂಡ್ ಆಗಿರುತ್ತೆ. ಡಿಟರ್ಜೆಂಟ್ ಇದು ಅಯಾನಿಕ್ ಎಂಡ್ ಆಯ್ತಾ. ಡಿಟರ್ಜೆಂಟ್ ಇದು ಕಾರ್ಬನ್ ಚೈನ್ ಯಾವುದು,
ಇವಿಷ್ಟು ಏನಿದೆ ಇಷ್ಟು ಮಾಲಿಕ್ಯೂಲ್ಸ್ಗಳು ಅದು ಕಾರ್ಬನ್ ಚೈನ್ ಆಗಿರುತ್ತೆ. ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು ಸ್ಕ್ವೇರ್ ಹಾಕಿ ಬಿಡೋಣ. ಇದೇನಾಯ್ತು, ಇಷ್ಟು ಇಲ್ಲಿವರೆಗೂ ಕೂಡ ಇನ್ಕ್ಲೂಡಿಂಗ್ ದ ಬೆನ್ಸಿನ್ ರಿಂಗ್ ಏನಾಯ್ತು, ಇದು ಕಾರ್ಬನ್ ಚೈನ್. ಬೆನ್ಸಿನಲ್ಲೂ ಏನಿದೆ, ಕಾರ್ಬನ್ ಮತ್ತೆ ಹೈಡ್ರೋಜನ್ ತಾನೆ, ಇಟ್ಸ್ ಅ ಕಾರ್ಬನ್ ಚೈನ್, ಕರೆಕ್ಟ್. ಸೊ ಡಿಟರ್ಜೆಂಟ್ನಲ್ಲೂ ಸೋಪ್ನಲ್ಲೂ ಎರಡೇ ಪಾರ್ಟ್ ನೋಡ್ತೀರಾ, ಒಂದು ಕಾರ್ಬನ್ ಚೈನ್, ಇನ್ನೊಂದು ಅಯಾನಿಕ್ ಎಂಡ್. ಬಟ್ ಡಿಟರ್ಜೆಂಟ್ನಲ್ಲಿ ಇನ್ಸ್ಟೆಡ್ ಆಫ್ ಕಾರ್ಬನ್ ಸಲ್ಫೋನಿಕ್ ಆಸಿಡ್, ಕಾರ್ಬಾಕ್ಸಿಲಿಕ್ ಆಸಿಡ್ ಯೂಸ್ ಮಾಡಲ್ಲ, ಸಲ್ಫೋನಿಕ್ ಆಸಿಡ್ ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆ ಬೆನ್ಸಿನ್ದು ಅಪಿಯರೆನ್ಸ್ ಕೂಡ ನೀವು ಅಬ್ಸರ್ವ್ ಮಾಡ್ತಾರೆ, ಬಟ್ ಸೋಪ್ನಲ್ಲಿ ಈ ಥರ ಬೆನ್ಸಿನ್ ಇರಲ್ಲ. ಆಯ್ತಾ, ಕ್ಲಿಯರ್, ಆಲ್ ಸೆಟ್. ಈಗ ಡೆಫಿನಿಷನ್ ಆಫ್ ಡಿಟರ್ಜೆಂಟಿಗೆ ಹೋಗೋಣ. ಕೆಮಿಕಲಿ ಡಿಟರ್ಜೆಂಟ್ಸ್ ಆರ್ ಸೋಡಿಯಂ ಸಾಲ್ಟ್ ಆಫ್, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಸಲ್ಫೋನಿಕ್ ಆಸಿಡ್, ಸಲ್ಫೋನಿಕ್ ಆಸಿಡ್. ಡಿಟರ್ಜೆಂಟ್ಸ್ ಕಂಟೈನ್ ಸಲ್ಫೋನಿಕ್ ಆಸಿಡ್ ಗ್ರೂಪ್. ಯಾವುದದು ನಾನು ಹೇಳ್ಕೊಟ್ಟಲ್ವಾ, SO3H ಕೊನೆಯಲ್ಲಿರುವಂಥದ್ದು, SO3H ಇನ್ಸ್ಟೆಡ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ COOH. So on one end of the hydrocarbon chain, SO3Na. One, two, three, four. ಸೊ ಸಲ್ಫರ್ ಇದು ಬಾಂಡ್, ಇಲ್ಲಿ ನಾನು ಡಬಲ್ ಬಾಂಡ್ ಆಕ್ಸಿಜನ್ ನೋಡಿ. ಈಗ SO3 ಮೂರು ಆಕ್ಸಿಜನ್ ಆ್ಯಂಡ್ Na. ಸೊ ದಿಸ್ ಬಿಕಮ್ ಸಲ್ಫೋನಿಕ್ ಆಸಿಡ್. ಸೊ SO3H ಅಂತ ಹೇಳಿ ಗೊತ್ತಾಯ್ತು ನಿಮಗೆ, ಅದು ಡಿಟರ್ಜೆಂಟಲ್ಲಿ ಇರುತ್ತೆ ಇನ್ಸ್ಟೆಡ್ ಆಫ್ COH. ಎಕ್ಸಾಂಪಲ್ ಕೊಡಿ ಒಂದು ಸಿಂಥೆಟಿಕ್ ಡಿಟರ್ಜೆಂಟಿಗೆ, ಸೋಡಿಯಂ ಡೋಡೆಕೈಲ್ ಬೆನ್ಸಿನ್ ಸಲ್ಫೋನೇಟ್. ಅದೇ ಥರ ಸೋಪಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳಿದ್ರೆ ಇದನ್ನು ಕೊಡಿ, ಸ್ಟಿರಿಕ್ ಆಸಿಡ್ ಇದು ಸೋಪ್ ಎಕ್ಸಾಂಪಲ್ ಕೊಡಿ. ಏನದು, C7H35 COONA ಪ್ಲಸ್ CO ಮೈನಸ್ Na ಪ್ಲಸ್. ಇದ್ರದ್ದು ಹೆಸರೇನು, ಸೋಡಿಯಂ ಸ್ಟೆರೇಟ್, ಸೋಡಿಯಂ ಸ್ಟೆರೇಟ್. ಸ್ಟೆರಿಕ್ ಆಸಿಡ್ ಅಂತ ಹೇಳಿದ್ರೆ ಫ್ಯಾಟಿ ಆಸಿಡ್, ಅದು ಆಕ್ಚುಲಿ ಫ್ಯಾಟ್ ಸೆಲ್ಸ್ನಲ್ಲಿ ಇರುವಂತಹ ಆಸಿಡ್ ಆಗಿರುತ್ತೆ. ಸೊ ಸೋಡಿಯಂ ಸ್ಟೆರೇಟ್ ಇಸ್ ದಿ ರೈಟ್ ಆನ್ಸರ್. ಆಲ್ ಸೆಟ್. ಇವಾಗ ಇಷ್ಟು ನಾವು ಕಲ್ತ್ವಿ. ನೆಕ್ಸ್ಟ್ ಏನು ಕಲಿಬೇಕು ಅಂತ ಹೇಳಿದ್ರೆ ಅಡ್ವಾಂಟೇಜ್ ಏನು ಡಿಟರ್ಜೆಂಟ್ ಇದು ಅಂದರೆ, ಈ ಹಾರ್ಡ್ ವಾಟರ್ನಲ್ಲೂ ಕೂಡ ಡಿಟರ್ಜೆಂಟನ್ನು ಯೂಸ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಫೋಮ್ ಸಿಗುತ್ತೆ. ನೀರು ಸ್ವಲ್ಪ ಆ್ಯಸಿಡಿಕ್ ಇದೆ, ಆ್ಯಸಿಡ್ ರೈನ್ ಜಾಸ್ತಿ ಆಗೋ ಕಡೆ ನೀರಿದು ಕ್ವಾಲಿಟಿ ಬಂದು ಆ್ಯಸಿಡ್ ರೈನ್ ಲೈಟ್ಲಿ ಆ್ಯಸಿಡಿಕ್ ಇದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಈ ಡಿಟರ್ಜೆಂಟ್ಗಳು ಚೆನ್ನಾಗಿ ನಿಮಗೆ ಲ್ಯಾದರನ್ನು ಕೊಡುತ್ತೆ, ಸಕ್ಕದಾಗಿ ಕ್ಲೀನ್ ಮಾಡುತ್ತೆ. ಬಿಕಾಸ್ ಇಟ್ ರೆಡ್ಯೂಸಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್. ಕ್ಲೆನ್ಸಿಂಗ್ ಪವರ್ ಬಂದು ತುಂಬ ಹೈ ಕಂಪೇರ್ ಟು ಸೋಪ್. ಸೋಪಿಗೆ ಸರ್ಫೇಸ್ ಟೆನ್ಷನ್ ರೆಡ್ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಡಿಟರ್ಜೆಂಟಿಗೆ ಆಗುತ್ತೆ. ಜೊತೆಗೆ ಮೋರ್ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಫಾರ್ಮ್ ಮೋರ್ ಲ್ಯಾದರ್. ಹೇಳ್ದೆ ಅಲ್ವಾ, ವಾಟರ್ನಲ್ಲಿ ಸಕ್ಕದಾಗಿ ಕರಗಿ ಚೆನ್ನಾಗಿ ಲ್ಯಾದರ್ ಕೊಡುತ್ತೆ. ಹಾರ್ಡ್ ವಾಟರ್ನಲ್ಲಿ ಯೂಸ್ ಮಾಡ್ಬೋದು, ಆ್ಯಸಿಡಿಕ್ ವಾಟರ್ನಲ್ಲಿ ಯೂಸ್ ಮಾಡ್ಬೋದು. ಮತ್ತು ಕ್ಲೆನ್ಸಿಂಗ್ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ ಆಸ್ ಇಟ್ ರೆಡ್ಯೂಸಸ್ ಸರ್ಫೇಸ್ ಟೆನ್ಷನ್. ದೀಸ್ ಆರ್ ದಿ ಆ್ಯಡೆಡ್ ಅಡ್ವಾಂಟೇಜ್ ಓವರ್ ಸೋಪ್. ಆದರೆ ಇದು ಎಕೋ ಫ್ರೆಂಡ್ಲಿ ಅಲ್ಲ. ಈ ಡಿಟರ್ಜೆಂಟ್ ವಾಟರ್ ಬಯೋಡಿಗ್ರೇಡಬಲ್ ಅಲ್ಲ. ಸೊ ಬ್ಯಾಕ್ಟೀರಿಯಾಸ್ಗಳದನ್ನ ಡಿಗ್ರೇಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಇದನ್ನು ನೀವು ಪ್ಲಾಂಟಿಗೆ ಏನಾದರೂ ಹಾಕ್ತೀರಾ ಡೈರೆಕ್ಟಾಗಿ ಅಂದರೆ ಅವುಗಳು ಸುಟ್ಟೋಗುತ್ತೆ. ಪ್ಲಾಂಟ್ಸ್ ಗ್ರೋ ಆಗಲ್ಲ ಬಿಕಾಸ್ ಆಫ್ ಹೈ ಅಮೌಂಟ್ ಆಫ್ ಸಲ್ಫರ್ ಕಂಟೆಂಟ್. ಸೊ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಅದೇನಾಗಲ್ಲ ಚೆನ್ನಾಗಿ. ಸಲ್ಫರ್ ಅಂತ ಹೇಳಿದ್ರೆ ಬೇಸಿಕಲಿ ದ ಕೆಮಿಕಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಯಾವುದು ನಮ್ಮ ಡಿಟರ್ಜೆಂಟ್ ಸಲ್ಫೋನಿಕ್ ಪಾರ್ಟ್, ಬೆನ್ಸಿನ್ ಸಲ್ಫೋನಿಕ್ ಪಾರ್ಟ್ ಮೈಟ್ ಅಫೆಕ್ಟ್ ದ ರೆಸ್ಟ್ ಆಫ್ ದ ಪಾರ್ಟ್ ಇಸ್ ಸೇಮ್ ವಿತ್ ಸೋಪ್ ಅಲ್ವಾ. ಎಲ್ಲಿ ಡಿಟರ್ಜೆಂಟ್ ಸೋಪಿಗಿಂತ ಭಿನ್ನವಾಗಿರುತ್ತೆ ದ ಸಲ್ಫೋನಿಕ್ ಆಸಿಡ್ ಪಾರ್ಟ್. ಸೊ ಸಲ್ಫೋನಿಕ್ ಆಸಿಡ್ ಪಾರ್ಟು ಅದು ಪ್ಲಾಂಟ್ಗಳಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಿ, ಓಕೆ, ಹೈ pH ಇರೋದ್ರಿಂದ. ಸೊ ಪ್ರಿಪರೇಷನ್ ಆಫ್ ಸೋಪ್ ಅಂತ ಹೇಳುವಂಥದ್ದು ನಿಮಗಿಲ್ಲ ಆ್ಯಕ್ಚುಲಿ, ಬಟ್ ನೀವು ಕೆಲವೊಂದು ರೆಫರೆನ್ಸ್ ಬುಕ್ಸ್ನಲ್ಲಿ ನೋಡಿರ್ತಾರೆ ಹೇಗೆ ಸೋಪನ್ನು ಪ್ರಿಪೇರ್ ಮಾಡ್ತಾರೆ. ಎಸ್ಟರನ್ನು ಬೇಸಿಕಲಿ ಇದು ಎಸ್ಟರ್, ಇದು ಗ್ಲಿಸರೈಡ್ ಅಂತ ಹೇಳಿ ಏನು ಕರಿತೀವಿ. ಗ್ಲಿಸರೈಡ್ ಅಂತ ಹೇಳುವಂಥದ್ದು ಇಸ್ ಎಸ್ಟರ್. ಇದು ಎಲ್ಲಿರುತ್ತೆ, ನಿಮ್ಮ ಕುಕಿಂಗ್ ಆಯಿಲ್ನಲ್ಲಿರುತ್ತೆ, ಆಯಿಲ್ನಲ್ಲಿ ಫ್ಯಾಟ್ನಲ್ಲೆಲ್ಲ ಈ ಗ್ಲಿಸರೈಡ್ ಇರುತ್ತೆ. ಸೊ ಈ ಗ್ಲಿಸರೈಡ್ ಮಾಲಿಕ್ಯೂಲ್ಸನ್ನು, ಸೊ ವಾಟ್ ಇಸ್ ಗ್ಲಿಸರೈಡ್ ಅಂತ ಹೇಳಿದ್ರೆ ಎಸ್ಟರ್ ಮಾಲಿಕ್ಯೂಲ್. ಬೇಸಿಕಲಿ ಇಟ್ ಇಸ್ ಅನ್ ಎಸ್ಟರ್. ಎಸ್ಟರನ್ನು ನೀವು ಬ್ರೇಕ್ ಮಾಡಿ ಮತ್ತೆ ಆಲ್ಕೋಹಾಲ್ ಆ್ಯಂಡ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತೀರಾ. ಸೊ ಅದ್ರದ್ದು ಆಪೋಸಿಟ್ ಅನ್ನು ನೀವು ಆಲ್ರೆಡಿ ಕಲ್ತೀರಾ. ಎಸ್ಟರಿಫಿಕೇಶನ್ ರಿಯಾಕ್ಷನ್ ನೀವು ನೋಡಿದ್ದೀರಾ ಅಲ್ವಾ. ವಾಟ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? ಅ ರಿಯಾಕ್ಷನ್ ವೇರ್ ಎಸ್ಟರ್ ಇಸ್ ಫಾರ್ಮ್ಡ್. ಇವಾಗ ಎಸ್ಟರನ್ನು ಬ್ರೇಕ್ ಮಾಡ್ತೀರಾ, ವಾಪಸ್ ರಾ ಮೆಟೀರಿಯಲ್ ಕಡೆಗೆ ಸೆಂಡ್ ಮಾಡ್ತೀರಾ. ಸೊ ಆಪೋಸಿಟ್ ಆಫ್ ಎಸ್ಟರಿಫಿಕೇಶನ್ ಇಸ್ ನಥಿಂಗ್ ಬಟ್ ಸಪೋನಿಫಿಕೇಶನ್. ಅಲ್ಲಿ ಎಸ್ಟರನ್ನು ನೀವು ಬ್ರೇಕ್ ಮಾಡ್ತೀರಾ, ಬಟ್ ಇಲ್ಲಿ ಬ್ರೇಕ್ ಮಾಡಲಿಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ
ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತೀರಾ, ನಿಮಗೆ ಆಸ್ ಐ ಟೋಲ್ಡ್ ಯು ಒಂದು ಪ್ರಾಡಕ್ಟ್ ಆಲ್ಕೋಹಾಲ್ ಆಗಿರುತ್ತೆ, ಇನ್ನೊಂದು ಪ್ರಾಡಕ್ಟ್ ಆಸಿಡ್ ಆಗಿರುತ್ತೆ. ಸೊ ಎಸ್ಟರ್ ವಾಪಸ್ ಬ್ರೇಕ್ ಆಗಿ ಆಲ್ಕೋಹಾಲ್ ಮತ್ತೆ ಆಸಿಡ್ ಕೊಡುತ್ತೆ, ಇದು ಸಪೋನಿಫಿಕೇಶನ್. ಅದೇ ಆಲ್ಕೋಹಾಲ್ ಆಸಿಡ್ ಕ್ಲಬ್ ಆಗಿ ಎಸ್ಟರ್ ಕೊಡೋದಕ್ಕೆ ಎಸ್ಟರಿಫಿಕೇಶನ್, ಫ್ರೂಟಿ ಸ್ಮೆಲ್ ಕಂಪೌಂಡ್ ಅಂತ ಹೇಳ್ತೀವಲ್ಲ ಅದು ಫಾರ್ಮ್ ಆಗುತ್ತೆ. ಸೊ ದಿಸ್ ಪಾರ್ಟ್ ಐ ಆಮ್ ಜಸ್ಟ್ ಅವಾಯ್ಡಿಂಗ್. ನಿಮಗೆ ಬೇಕು ಅಂತ ಹೇಳಿದ್ರೆ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಪ್ರಿಪರೇಷನ್ ಆಫ್ ಸೋಪ್ ಇಸ್ ನಾಟ್ ದೇರ್ ಇನ್ ದ ಸಿಲೆಬಸ್, ಔಟ್ ಆಫ್ ಸಿಲೆಬಸ್ ಇದು, ಆಯ್ತಾ, ಔಟ್ ಆಫ್ ಟೆಕ್ಸ್ಟ್ ಬುಕ್ ಸ್ಕೋಪ್ ಅಂತ ಹೇಳ್ಬೋದು. ಇಲ್ಲಿ ಏನು ಅರ್ಥ ಮಾಡ್ಕೊಳ್ತೀರಾ ನೀವು ಅಂತ ಹೇಳಿದ್ರೆ, ರಿಯಾಕ್ಷನ್ ನಿಮಗೆ ಅರ್ಥ ಮಾಡಿಸ್ತೀನಿ ಅನ್ಬೇಕಾದ್ರೆ ಈಸಿ ಇದು. ಇಷ್ಟು ಪಾರ್ಟ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಹೆಚ್ಚು ಹಾಕಿದ್ರೆ ಸಾಕು, ರೆಸ್ಪೆಕ್ಟಿವ್ ಹೈಡ್ರೋಜನ್. ಸೊ ಇಲ್ಲಿ CH2OH, CHOH, CH2OH, ಆಯ್ತಾ. ಎಸ್, ಇರಬೇಕು ಇಲ್ಲಿ H ಅಂತೂ ಆಲ್ರೆಡಿ ಇದೆ. ನೀವೇನು ಮಾಡಬೇಕು, ಇವಿಷ್ಟು ಪಾರ್ಟನ್ನು ರಿಮೂವ್ ಮಾಡ್ತೀರಾ, ಜಸ್ಟ್ H ಆ್ಯಡ್ ಮಾಡ್ತೀರಾ. ಇದು ಗ್ಲಿಸರಾಲ್, ಇದು ಗ್ಲಿಸರಾಲ್ ನಿಮ್ಮ ಮೆಡಿಸಿನ್ಸ್ನಲ್ಲೆಲ್ಲ ಸಿಗುತ್ತೆ. ಈ ತುಂಬ ಲಿಪ್ನೆಲ್ಲ ಕ್ರ್ಯಾಕೇಜ್ ಬರುತ್ತೆ ನೋಡಿ, ಅವರಿಗೆಲ್ಲ ಗ್ಲಿಸರಾಲ್ ಅಪ್ಲೈ ಮಾಡ್ಲಿಕ್ಕೆ ಹೇಳ್ತಾರೆ. ಬಟ್ ಇಟ್ ಮೇಕ್ಸ್ ದ ಲಿಪ್ಸ್ ಡಾರ್ಕರ್ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಬಟ್ ಗ್ಲಿಸರಾಲ್ ಇಸ್ ಅ ಮೆಡಿಸಿನಲ್ ವಸ್ತು ಅದು. ಸೊ ಗ್ಲಿಸರಾಲ್ ಅಂತ ಹೇಳಿದ್ರೆ 3 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ನೋಡಿ ಕಾರ್ಬನ್ ಚೈನಿಗೆ. 3 ಕಾರ್ಬನ್ ಇದೆ, ಪ್ರತಿ ಕಾರ್ಬನ್ಗೂ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಅದು ಗ್ಲಿಸರಾಲ್ ಆಯಿತು, ಆಯ್ತಾ. ಜೊತೆಗೆ ನಿಮಗೆ ಏನು ಸಿಕ್ತು ಇಲ್ಲಿ, ಸೋಡಿಯಂ ಸಾಲ್ಟ್ ಸಿಕ್ತು, ಲಾಂಗ್ ಚೈನ್ ಆಸಿಡ್. ಇದು ಅಯಾನಿಕ್ ಪಾರ್ಟ್, ಇದು ಕಾರ್ಬನ್ ಚೈನ್ ಪಾರ್ಟ್, ಇದು ಅಯಾನಿಕ್ ಪಾರ್ಟ್, ಇದು ಕೌಂಟರ್ ಅಯಾನ್. ಸೊ ಸೋಪ್ ಸಿಕ್ತು ನಿಮಗೆ. ನೀವು ಯಾವಾಗ ಈ ಗ್ಲಿಸರೈಡ್ ಅಥವಾ ಎಸ್ಟರ್, ಸಿಂಪಲ್ ಆಗಿ ಎಸ್ಟರ್ ಅಂತ ಹೇಳಿ ನಾನು ನೆನ್ಪಿಟ್ಕೊಳ್ಳಿ, ಎಸ್ಟರನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಬ್ರೇಕ್ ಮಾಡ್ತಿರೋ ಈ ಎಲ್ಲ ಪಾರ್ಟ್ಗಳು ಈಚೆಗೆ ಬಂದ್ಬಿಡುತ್ತೆ. C ಡಬಲ್ ಬಾಂಡ್ O, ದೆನ್ ದ ರೆಸ್ಟ್ ಆಫ್ ದ ಕಾರ್ಬನ್ ಚೈನಿಗೆ ನೀವೇನು ಮಾಡ್ತೀರಾ, ಈ ಸೋಡಿಯಂಲಿರುವಂಥ ಸೋಡಿಯಂ ಹೈಡ್ರಾಕ್ಸೈಡ್ ಇರುವ ONA ಪಾರ್ಟನ್ನು ಫಿಕ್ಸ್ ಮಾಡ್ತೀರಾ ಇಷ್ಟು. ಸೊ 3 COC7H35 ಮಾಲಿಕ್ಯೂಲ್ಸ್ಗಳಿಗೆ ಇಷ್ಟಕ್ಕೆ 3 ಟೈಮ್ಸ್ ಇಷ್ಟಕ್ಕೆ ನೀವೇನು ಮಾಡ್ತೀರಾ, 3 ಟೈಮ್ಸ್ ONA ಅಂತ ಹೇಳಿ ಆ್ಯಡ್ ಮಾಡ್ತೀರಾ. ಹಾಗಾಗಿ 3 ಟೈಮ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ನಾನು ಇಲ್ಲಿ ತಗೊಂಡಿರುವಂಥದ್ದು. ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್ ಸೋಪ್. ಬಟ್ ಇಫ್ ದಿಸ್ ಇಸ್ ಬಿಕಮಿಂಗ್ ಡಿಫಿಕಲ್ಟ್ ಫಾರ್ ಯು, ಜಸ್ಟ್ ಲೀವ್ ಇಟ್, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ, ಕಲಿತೀರಾ ನೀವು ಹೇಗೂ ಕೂಡ ಇದನ್ನು ಹೈಯರ್ ಕ್ಲಾಸಸ್ನಲ್ಲಿ. ಸೊ ಲೆಟ್ಸ್ ಗೋ ವಿತ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಡ್ವಾಂಟೇಜ್ ಆಫ್ ಡಿಟರ್ಜೆಂಟ್ ಓವರ್ ಸೋಪ್. ನಾನು ಇವಾಗಷ್ಟೇ ಹೇಳಿದೆ. ಸೊ ಇನ್ನೊಂದು ಅಡ್ವಾಂಟೇಜ್ ಅವ್ರು ಕೇಳ್ತಾರೆ, ಸ್ಕಮ್ ಫಾರ್ಮೇಷನ್. ನೀವು ನೋಡಿರ್ಬೋದು ಕೆಲವೊಂದು ಕಡೆ, ನಾನಂತೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಪ್ರತಿದಿನ ನನ್ನ ಮನೇಲಿ. ಬ್ಯಾಂಗ್ಳೂರಲ್ಲಿ ಸ್ಪೆಸಿಫಿಕಲಿ ವಾಟರ್ ಬಂದು ತುಂಬ ಹಾರ್ಡ್ ಇದೆ ಮಕ್ಕಳೇ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಗೀಸರ್ ವರ್ಕ್ ಆಗದಿರೋ ಟೈಮ್ನಲ್ಲಿ ನಾನೇನು ಮಾಡ್ತಿದ್ದೆ, ವಾಟರ್ನ ಬಾಯ್ಲ್ ಮಾಡ್ತಾಯಿದ್ದೆ. ಬಾಯ್ಲ್ ಮಾಡಿ ಅದನ್ನು ನಾನೇನು ಮಾಡ್ತಿದ್ದೆ, ಫರ್ದರ್ ಪರ್ಪಸ್ಸಿಗೆ ಯೂಸ್ ಮಾಡಬೇಕಾದ್ರೆ ಈ ಟ್ಯಾಪ್ ವಾಟರ್ನ ಬಾಯ್ಲ್ ಮಾಡಿ ಸ್ವಲ್ಪ ಆರಕ್ಕಿಟ್ರೆ ಆ ಪಾತ್ರೆ ಒಳಗಡೆ ವೈಟ್ ಕಲರ್ ಪೌಡರ್ ಏನಪ್ಪ ಅದು, ಅದೇ ಸ್ಕಮ್ ಅಂತ ಹೇಳುವಂಥದ್ದು. ನೋಡಿ ಇಲ್ಲಿ ನಾನು ತೋರಿಸ್ತೀನಿ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ವಾಟ್ ವಾಸ್ ದ್ಯಾಟ್ ಎಕ್ಸ್ಪೆರಿಮೆಂಟ್ ಶಾರ್ಟ್ಸ್ ಕೂಡ ನಾನು ಮಾಡಿರ್ತೀನಿ, ನೀವು ಅದನ್ನ ನೋಡ್ಬೋದು ಫ್ಯೂಚರ್ನಲ್ಲಿ. ಸೊ ದ ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಮ್ಮ ಹಾರ್ಡ್ ವಾಟರ್ ಒಳಗಡೆ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ರಿಲೇಟೆಡ್ ಕ್ಲೋರೈಡ್ ಅಥವಾ ಸಲ್ಫೇಟ್ ಅಯಾನ್ಸ್ಗಳಿದ್ರೆ ಅವುಗಳು ಸೋಪಿದು ಹೆಚ್ಚನ್ನು ಅಥವಾ ಸೋಪ್ ಮಾಲಿಕ್ಯೂಲ್ಸ್ನಲ್ಲಿ, ಇದು ಸೋಪ್ ಅಂತ ಹೇಳಿ ಅನ್ಕೊಳ್ಳಿ, ಸೋಪ್ನಲ್ಲಿ NA ಇರುತ್ತೆ ಅನ್ಕೊಳ್ಳಿ, Na+. ಈ Na+ ಜಾಗಕ್ಕೆ ಕ್ಯಾಲ್ಶಿಯಂ ಹೋಗಿ ಕುತ್ಕೊಂಡ್ರೆ ಅವುಗಳೇನಾಗುತ್ತೆ, ವೈಟ್ ಕಲರ್ ಥರ ಹಾಗೆ ಪ್ರೆಸಿಪಿಟೇಟ್ ಆಗುತ್ತೆ. ಕೂರ್ಲಿಲ್ಲ ಅಂದರೆ ಅದು ನೀರಲ್ಲೇ ಇರುತ್ತೆ, ನಮಗೆ ಕಾಣಕ್ಕೆ ಬರಲ್ಲ. ಬಟ್ ಕೂತ್ಬಿಡ್ತು ಕ್ಯಾಲ್ಶಿಯಂ. ಈ ಕ್ಯಾಲ್ಶಿಯಂ ಎಲ್ಲಿಂದ ಬಂತು ಮಕ್ಕಳೇ, ಹಾರ್ಡ್ ವಾಟರಿಂದ ಬರುತ್ತೆ. ಈ ಅಯಾನ್ಸ್ ಎಲ್ಲಿಂದ ಬರುತ್ತೆ, ಕಬ್ಬಣ ಇರುತ್ತೆ, ಒಂಥರ ಸಖತ್ತು ಜಿಡ್ಡು, ಆ ನೀರನ್ನು ನೋಡಿದ್ರೆ ಜಿಡ್ಡು ನೀರು ಅನಿಸುತ್ತೆ ನಿಮಗೆ. ಆ ಹಾರ್ಡ್ ವಾಟರಲ್ಲಿ ಕ್ಯಾಲ್ಶಿಯಂ ಕ್ಲೋರೈಡ್ ಇರ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಇರ್ಬೋದು, ಕ್ಯಾಲ್ಶಿಯಂ ಸಲ್ಫೇಟ್ ಇರ್ಬೋದು ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಇರ್ಬೋದು, ಆಯಿತಾ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರ್ಬೋದು ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ ಇರ್ಬೋದು, ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಇರ್ಬೋದು ಅಥವಾ ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಇರ್ಬೋದು. ನೋಡಿ, ನಾನು ಎಲ್ಲದ್ರದ್ದು ಫಾರ್ಮುಲಾ ಬಂದು, ಯಾವುದೇ ಈ ಥರದ ಅಯಾನ್ಸ್ಗಳಿದ್ರು ಅವುಗಳೇನು ಮಾಡುತ್ತೆ, ಸೋಪ್ನಲ್ಲಿರುವಂತಹ ಆ ಕೌಂಟರ್ ಅಯಾನ್ ಸೋಡಿಯಂ ಜಾಗಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಹೇಗೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟೆರಿಕ್ ಸೋಪ್ ಬರಿತೀನಿ, C17H35 COONA, ಆಯಿತಾ. ಈಗ ನೀವು ಕುಡಿಯುವಂತಹ ವಾಟರ್ ಅಥವಾ ನಿಮ್ಮ ಟ್ಯಾಪ್ ವಾಟರ್ನಲ್ಲಿ ಮೆಗ್ನೀಷಿಯಂ ಇದೆ ಅಂದ್ಕೊಳ್ಳಿ,
ಮೆಗ್ನೀಷಿಯಂ ಕಾರ್ಬೋನೇಟ್ ಇದೆ ಅನ್ಕೊಳ್ಳಿ, ಮೆಗ್ನೀಷಿಯಂ ಕಾರ್ಬೋನೇಟ್ ಇದೆ ಅನ್ಕೊಳ್ಳಿ. ಏನಾಯ್ತು ಇವಾಗ, ಮೆಗ್ನೀಷಿಯಂ ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಸೋಡಿಯಂ ಜಾಗಕ್ಕೆ. ಸೊ ನಿಮಗೇನು ಸಿಗುತ್ತೆ, C17H35 COO ಮೈನಸ್ ಮೆಗ್ನೀಷಿಯಂಗೆ ಚಾರ್ಜ್ ಏನು 2+ ಸೋಡಿಯಂ ಕಾರ್ಬೋನೇಟ್. ಇದು ನೀರಲ್ಲಿ ಸಾಲ್ಯುಬಲ್ ಆಗುತ್ತೆ, ಬಟ್ ಆದ್ರೂ ಒಂಥರ ಸ್ಮೆಲ್ ಇರುತ್ತೆ, ಆ ಕಾರ್ಬೋನೇಟ್ ಸ್ಮೆಲ್ ಇರುತ್ತೆ ಮಕ್ಕಳು, ನೀವು ನೋಡ್ಬೋದು ಆ ನೀರನ್ನ. ಸೊ ಇದು ಫಾರ್ಮ್ ಆಯಿತು ಅನ್ಕೊಳ್ಳಿ. ಈ ಮೆಗ್ನೀಷಿಯಂ ಏನಾಯ್ತು ಇವಾಗ ಸೋಡಿಯಂ ಜಾಗಕ್ಕೆ ಹೋಗಿ ಕುತ್ಕೊಳ್ತು ಅಂತ ಹೇಳಿದ್ರೆ, ಇದು ವೈಟ್ ಕಲರ್ ಪ್ರೆಸಿಪಿಟೇಟ್ ಆಗಿ ನಮಗೆ ಆ ಪಾತ್ರೆಯಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಅದನ್ನೇ ನಾವೇನು ಅಂತ ಹೇಳ್ತೀವಿ, ಸ್ಕಮ್ ಅಂತ ಹೇಳ್ತೇವೆ. ಸೊ ಮೆಗ್ನೀಷಿಯಂ ಸಲ್ಫೇಟ್, ಒಂದು ಕರೆಕ್ಷನ್ ನೋಡ್ಕೊಳ್ಳಿ, ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ಕ್ಯಾಲ್ಶಿಯಂ ಸಲ್ಫೇಟ್ ಇತ್ತು ಅನ್ಕೊಳ್ಳಿ, ಆಯ್ತಾ. ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಶಿಯಂ ಕ್ಲೋರೈಡ್ ಇತ್ತು ಅನ್ಕೊಳ್ಳಿ, ಇವುಗಳಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ ಬಾಂಡ್. ಬಟ್ ಯಾವಾಗ ಅಲ್ಲಿ ನೀವು ವೈಟ್ ಕಲರ್ ಪ್ರೆಸಿಪಿಟೇಟ್ ಅಬ್ಸರ್ವ್ ಮಾಡ್ತೀರಾ, ಮೇಜರ್ ಆಗಿ ಮೆಗ್ನೀಷಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಆಯ್ತಾ, ಕ್ಯಾಲ್ಶಿಯಂ ಬೈಕಾರ್ಬೋನೇಟ್, ಇಂಥವುಗಳಿದ್ರೆ ಮೇಜರ್ ಆಗಿ ನೀವೇನು ಅಬ್ಸರ್ವ್ ಮಾಡ್ತೀರಾ, ವೈಟ್ ಕಲರ್ ಪ್ರೆಸಿಪಿಟೇಟ್ ಅನ್ನ ಅಬ್ಸರ್ವ್ ಮಾಡ್ತೀರಾ. ಇದನ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಗಳನ್ನ ಯೂಸ್ ಮಾಡಬೇಕು. ಈ ಸಲ್ಫೇಟ್, ಯಾಕೆಂದ್ರೆ ಈ ಒಂದು ಸಲ್ಫೇಟ್ ಅಂಡ್ ಕ್ಲೋರೈಡ್ ಸಾಲ್ಟ್ಸ್ಗಳು ಪರ್ಮನೆಂಟ್ ಹಾರ್ಡ್ನೆಸ್, ಅದು ನೀವು ಬಾಯ್ಲ್ ಮಾಡಿದ್ರೂ ಹೋಗಲ್ಲ. ದೀಸ್ ಅಯಾನ್ಸ್ ವಿಲ್ ಕಾಸ್ ಪರ್ಮನೆಂಟ್ ಹಾರ್ಡ್ನೆಸ್. ಜಿಡ್ಡು ಪರ್ಮನೆಂಟ್ ಆಗಿರುತ್ತೆ ಆ ನೀರಿನಲ್ಲಿ, ಆಯ್ತಾ. ಇದು ಟೆಂಪ್ರರಿ ಹಾರ್ಡ್ನೆಸ್, ಅಂದ್ರೆ ನೀವು ಬಾಯ್ಲ್ ಮಾಡಿದ ತಕ್ಷಣ ಆ ವೈಟ್ ಕಲರ್ ಫಾರ್ಮ್ ಆಗಿ ಅದು ಹೊರಟೋಗ್ಬಿಡುತ್ತೆ, ಮತ್ತೆ ಅದರಲ್ಲಿ ಮೆಗ್ನೀಷಿಯಮು ಇರಲ್ಲ, ಕ್ಯಾಲ್ಶಿಯಮು ಇರಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸಲ್ಫೇಟ್ ಕ್ಲೋರೈಡ್ ಸಾಲ್ಟ್ಗಳು ಯಾವಾಗಲೂ ಪರ್ಮನೆಂಟ್ ಹಾರ್ಡ್ನೆಸ್ ಅನ್ನ ಕಾಸ್ ಮಾಡುತ್ತೆ. ಕಾರ್ಬೋನೇಟ್ ಬೈಕಾರ್ಬೋನೇಟ್ ಸಾಲ್ಟ್ಗಳು ನಿಮ್ಮ ಹಾರ್ಡ್ ವಾಟರ್ ನಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಏನ್ ಮಾಡುತ್ತೆ, ಟೆಂಪ್ರರಿ ಹಾರ್ಡ್ನೆಸ್ ಅನ್ನ ಕಾಸ್ ಮಾಡುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ, ಮೇನ್ ಅಡ್ವಾಂಟೇಜ್ ಆಫ್ ಡಿಟರ್ಜೆಂಟ್ ಓವರ್ ಸೋಪ್ ಇಸ್ ದಟ್ ಸೋಪ್ ಕೆನಾಟ್ ಬಿ ಯೂಸ್ಡ್ ಇನ್ ಹಾರ್ಡ್ ವಾಟರ್. ಯಾಕೆ ಸೋಪನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸ್ಕಮ್ ಫಾರ್ಮ್ ಆಗುತ್ತೆ, ಆಯ್ತಾ. ಸ್ಕ್ರಾಚ್ ಅಂತ ಹೇಳಲಿಕ್ಕೆ ಹೋಗ್ತಾ ಇದೆ ನಾನು. ಸ್ಕಮ್ ಫಾರ್ಮ್ ಆಗುತ್ತೆ. ಸ್ಕಮ್ ಅಂತ ಹೇಳಿದ್ರೆ ವೈಟ್ ಕಲರ್ ಒಂದು ಪೌಡರ್ ಏನಾಗುತ್ತೆ ಆ ಪಾತ್ರೆ ಒಳಗಡೆ ನೋಡ್ತೀರಾ, ಅಥವಾ ನೀರಿನ ಕೆಳಗಡೆ ಡೆಪಾಸಿಟ್ ಆಗೋದನ್ನ ನೋಡ್ತೀರಾ. ನಿಮ್ಮ ತಲೆ ಕೂದಲೊಳಗಡೆ ಆ ವೈಟ್ ಕಲರ್ ಪೌಡರ್ ಕೂಡ ಬರಬಹುದು ನೀವು ಸ್ನಾನ ಮಾಡಬೇಕಾದ್ರೆ. ಆಮೇಲೆ ಡ್ಯಾಂಡ್ರಫನ್ನೇ ತೆಗಿಲಿಕ್ಕೆ ನಾವು ಕಷ್ಟಪಡೋರು, ಡ್ಯಾಂಡ್ರಫ್ ತರೋದು ಒಂದಿಷ್ಟು ವೈಟ್ ಕಲರ್ ಪೌಡರ್ ನಾವೇ ತಲೆ ಮೇಲೆ ಹಾಕೊಂಡು, ಅದು ಶಾಂಪೂ ಎಲ್ಲ ಹಾಕಿದ ಮೇಲೆ. ಇಮ್ಯಾಜಿನ್ ಮಾಡಿ ಒಂದ್ಸಲ ನಮ್ಮ ತಲೆಗೆ ಹಿಂಗೆ ನಾವು ಕೆರ್ಕೊಂಡಾಗ ವೈಟ್ ಕಲರ್ ಪೌಡರ್ಸ್ ಎಲ್ಲ ಬರ್ತಿದೆ, ಅಯ್ಯೋ ಇದೇನಪ್ಪ ಅಂತ ಹೇಳಿದಾಗ ಇಟ್ ಇಸ್ ವೈಟ್ ಕಲರ್ ಪ್ರೆಸಿಪಿಟೇಟ್ ಬಿಕಾಸ್ ಆಫ್ ಹಾರ್ಡ್ ವಾಟರ್ ಅಂತ ಹೇಳಿ. ಹಾಗೆ ಆಗಿದೆ ಇವಾಗ ಹಾರ್ಡ್ ವಾಟರ್ನಲ್ಲಿ ನೀವೇನಾದರೂ ಪಾತ್ರೆ ತೊಳಿತೀರಾ, ಕಾರ್ ತೊಳಿತೀರಾ, ಅಥವಾ ಇನ್ನೇನೇ ತೊಳಿರಿ, ಹಂಗೆ ಸ್ಪಾಟ್ಗಳು ಕಾಣ್ಲಿಕ್ಕೆ ಸಿಗುತ್ತೆ. ಡಿಸ್ಕಷನ್ ಮಾಡೋಣ ಇದನ್ನ. ಸೊ ಸ್ಕಮ್ ಫಾರ್ಮ್ ಆಗೋದ್ರಿಂದ ಏನು ಮಾಡ್ತೀವಿ ನಾವು, ಸೋಪನ್ನು ಅವಾಯ್ಡ್ ಮಾಡಿ ಡಿಟರ್ಜೆಂಟ್. ಬಟ್ ಡಿಟರ್ಜೆಂಟ್ನಲ್ಲಿ ಪಾತ್ರೆ ತೊಳೆಯೋಕ್ಕಾಗಲ್ವೇ, ಯಾಕೆಂದರೆ ಡಿಟರ್ಜೆಂಟ್ನಲ್ಲಿ ತೊಳೆದ್ರೆ ನಮ್ಮ ಹೆಲ್ತಿಗೂ ಕೂಡ ಅದು ಬೆನಿಫಿಟ್ ಆಗಲ್ಲ, ನಮ್ಮ ಹೆಲ್ತಿಗೆ ಅದು ಹಾನಿಕಾರಕ. ಇಟ್ ಇಸ್ ಪಾಯ್ಸನಸ್ ಫಾರ್ ಅವರ್ ಹೆಲ್ತ್ ಆಸ್ ವೆಲ್. ಸೊ ಸೋಪ್ಸ್ ಅಲ್ಲಿ ಈ ಥರದ ಪ್ರಾಬ್ಲಮ್ ಆಗುತ್ತೆ. ಅದೇ ಡಿಟರ್ಜೆಂಟ್ ಯೂಸ್ ಮಾಡ್ತೀನಿ ಅನ್ಕೊಳ್ಳಿ ಇವಾಗ, ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಬದಲಿಗೆ ಸಲ್ಫೋನಿಕ್ ಆಸಿಡ್ ಯೂಸ್ ಮಾಡಿದೆ. ಆ ಸಲ್ಫೋನಿಕ್ ಆಸಿಡ್ನಲ್ಲಿ ಇಂಥ ರೀಪ್ಲೇಸ್ಮೆಂಟ್ ಆಗೋದಾಗ್ಲಿ, ಈ ರಿಯಾಕ್ಷನ್ ಆಗಲಿ ನೀವು ನೋಡಲ್ಲ. ಕಾರ್ಬಾಕ್ಸಿಲಿಕ್ ಆಸಿಡ್ನಲ್ಲಿ ಮಾತ್ರ ಇದನ್ನ ನೀವು ನೋಡ್ತೀರಾ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೋಪ್ ಇನ್ ಸಾಫ್ಟ್ ವಾಟರ್, ಸೋಪ್ ಇನ್ ಹಾರ್ಡ್ ವಾಟರ್. ಇದು ಇದು ಹಾರ್ಡ್ ವಾಟರ್. ಆಕ್ಚುಲಿ ಇದು ಸಾಫ್ಟ್ ವಾಟರ್. ಈ ಹಾರ್ಡ್ ವಾಟರ್ನಲ್ಲಿ ನಿಮಗೆ ಕಾಣ್ಬೋದು ಕೆಳಗಡೆ ಎಲ್ಲ ಪ್ರೆಸಿಪಿಟೇಟ್ ಫಾರ್ಮ್ ಆಗಿರುತ್ತೆ, ಮೇಲ್ಗಡೆ ಕೂಡ ವೈಟ್ ಕಲರ್ ಪೌಡರ್ ಥರ ತೇಲ್ತಾ ಇರುತ್ತೆ ನೀರಲ್ಲಿ. ಬಟ್ ಇದರಲ್ಲಿ ಸೋಪ್ ಸೊಲ್ಯೂಷನ್ ಹಾಕಿದ್ರೆ ಚೆನ್ನಾಗಿ ಫೋಮ್ ಸಿಗುತ್ತೆ, ಲೇಯರ್ ಸಿಗುತ್ತೆ, ಫೋಮ್. ಇದರಲ್ಲಿ ಫೋಮ್ ಸಿಗಲ್ಲ. ಸೊ ವಾಟ್ ಇಸ್ ಸ್ಕಮ್ ಅಂತ ಹೇಳುವಂಥದ್ದು ನೆಕ್ಸ್ಟ್ ಟಾಪಿಕ್. ಸೊ ವಾಟ್ ಇಸ್ ಸ್ಕಮ್ ಅಂತ ಹೇಳಿದಾಗ ನಾವು ಹೇಗೆ ಬರೀಬೇಕಾಗುತ್ತೆ ಆನ್ಸರನ್ನು? ದ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮ್ಡ್ ಬೈ ಸೋಪ್ ಮಾಲಿಕ್ಯೂಲ್ ವೆನ್ ದೇ ಇಂಟರಾಕ್ಟ್ ವಿತ್ ಕ್ಯಾಲ್ಶಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ ಪ್ರೆಸೆಂಟ್ ಇನ್ ಹಾರ್ಡ್ ವಾಟರ್
ಆ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಏನು ಫಾರ್ಮ್ ಆಗುತ್ತೋ ಅದನ್ನೇ ನಾವೇನು ಅಂತ ಹೇಳ್ತೀವಿ, ಸ್ಕಮ್ ಅಂತ ಹೇಳ್ತೀವಿ. ಸೊ ಸಾಫ್ಟ್ ಆ್ಯಂಡ್ ಹಾರ್ಡ್ ವಾಟರ್ಗಿರೋ ಡಿಫ್ರೆನ್ಸ್ ಏನು? ಸಾಫ್ಟ್ ವಾಟರ್ನಲ್ಲಿ ಜಾಸ್ತಿ ಫೋಮ್ ನೋಡ್ತೀವಿ, ಹಾರ್ಡ್ ವಾಟರ್ನಲ್ಲಿ ಬಬಲ್ಸ್ ಅಂದರೆ ಮಿನಿಮಮ್ ಫೋಮ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆ? ಬಿಕಾಸ್ ಆಫ್ ಸರ್ಟನ್ ಬೈಕಾರ್ಬೊನೇಟ್, ಕ್ಲೋರೈಡ್, ಸಲ್ಫೇಟ್ ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಸೊ ಸಾಫ್ಟ್ ವಾಟರ್ ಅಂತ ಹೇಳಿದ್ರೆ ಏನು? ವಾಟರ್ ದಟ್ ಇಸ್ ಫ್ರೀ ಫ್ರಮ್ ಡಿಸಾಲ್ವ್ಡ್ ಸಾಲ್ಟ್ ಆಫ್ ಫ್ಯೂ ಮೆಟಲ್ಸ್ ಸಚ್ ಆಸ್ ಕ್ಯಾಲ್ಶಿಯಮ್, ಐರನ್, ಮೆಗ್ನೀಷಿಯಮ್. ಆಯಿತಾ? ಸಾಫ್ಟ್ ವಾಟರಲ್ಲಿ ನಾವು ಏನಾದರೂ ಈ ಪಾತ್ರೆಗಳನ್ನ ತೊಳಿತೀವಿ ಅಥವಾ ಬಾಡಿ ವಾಶ್ ಮಾಡ್ತೀವಿ ಅಥವಾ ಕ್ಲಾತ್ಸನ್ನ ವಾಶ್ ಮಾಡ್ತೀವಿ ಅಂದರೆ ಹೆಲ್ದಿ ಲ್ಯಾದರ್ ಇರುತ್ತೆ. ಕ್ಲೋತ್ಸ್ ದಟ್ ಆರ್ ಕ್ಲೀನರ್ ವಿತ್ ನೋ ಮಿನಿಮಲ್ ಸ್ಟೇನ್ಸ್, ಅಂದರೆ ಕ್ಲೀನಾಗಿ ನಾವು ಬಟ್ಟೆಗಳನ್ನ ಕೂಡ ವಾಶ್ ಮಾಡ್ಬೋದು, ಯಾವುದೇ ಸ್ಟೇನ್ ಇರಲ್ಲ, ಅದು ಹರಿದೋಗಲ್ಲ. ಹೆಲ್ದಿ ವಾಟರ್ ಪ್ರೆಷರ್ ಹೋಮ್ ಒಳಗಡೆ ಇರುತ್ತೆ, ಪೈಪ್ನಲ್ಲಿ ಡೆಪಾಸಿಟ್ಸ್ ಇರಲ್ಲ, ಯಾವುದೇ ಸ್ಕೇಲ್ ಫಾರ್ಮೇಷನ್, ಆ ಒಂಥರ ಗಟ್ಟಿಯಾಗಿರುವಂತಹ ಸ್ಕೇಲ್ ಫಾರ್ಮೇಷನ್ಸ್ ನೀವು ನೋಡ್ಬೋದು. ಅದು ವಾಟರ್ ಫೋರ್ಸನ್ನು ಕಡಿಮೆ ಮಾಡುತ್ತೆ, ಅಂಥದ್ದಿರಲ್ಲ. ವಾಟರ್ ಫೋರ್ಸ್ ಯಾವಾಗಲೂ ಕೂಡ ಚೆನ್ನಾಗೇ ಇರುತ್ತೆ. ಮತ್ತು ಸ್ವಲ್ಪ ಸ್ಲೈಟ್ ಸೋಡಿಯಂ ಟೇಸ್ಟ್ ಇನ್ ಡ್ರಿಂಕಿಂಗ್ ವಾಟರ್ ನಮಗೆ ಸಿಗಬಹುದು. ಆಯಿತಾ? ನೆಕ್ಸ್ಟ್ ಹಾರ್ಡ್ ವಾಟರ್ ಅಂತ ಹೇಳಿ ಬಂದಾಗ ಏನು? ಹಾರ್ಡ್ನೆಸ್ ಆಫ್ ದ ವಾಟರ್ ಇಸ್ ಡಿಟರ್ಮೈನ್ಡ್ ಪ್ರೈಮರಿಲಿ ಬೈ ದಿ ಅಮೌಂಟ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ magnesium ions present in it. So higher the level of these and other minerals also, the water becomes more hard. Higher other mineral anta helidre Fe, basically Fe2+ or Fe3+ ions. Okay, so hard water anta ಹೇಳಿದ ತಕ್ಷಣ ನಿಮಗೆ ಏನು ನೆನಪಾಗಬೇಕು? ಆ ಒಂದು ವಾಟರ್ ಕ್ಯಾನ್ ಒಳಗಡೆ ನಿಮಗೆ ಕ್ಯಾಲ್ಶಿಯಂ ಅಯಾನ್ಸ್ಗಳು, ಮೆಗ್ನೀಷಿಯಮ್ ಅಯಾನ್ಸ್, Fe ಅಯಾನ್ಸ್ಗಳ ಕೌಂಟ್ ಏನಿರಬೇಕು? ಜಾಸ್ತಿ ಇರಬೇಕು. ಅದು ಕಡಿಮೆ ಇದೆ ಅಂತ ಹೇಳಿದ್ರೆ ವಾಟರ್ ಇಸ್ ಸಾಫ್ಟ್, ತುಂಬ ಖುಷಿ ಅನಿಸುತ್ತೆ ಯೂಸ್ ಮಾಡೋಕ್ಕೆ. ಬಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ. ಮತ್ತು ನೀವು ನೋಡಬಹುದು ಕೆಲವೊಂದು ಕಡೆ ಸ್ಪಾಟ್ಗಳನ್ನ ನೋಡ್ತೀರಾ, ನೀವು ಯಾವುದಾದ್ರು ಪಾತ್ರೆ ತೊಳೆದ್ರೂ ಕೂಡ ಅದ್ರ ಮೇಲ್ಗಡೆ ಒಂಥರ ಹಾಗೆ ಲೇಯರಿಂಗ್ ಸ್ಪಾಟ್ಸ್ ಎಲ್ಲ ನೀವು ನೋಡ್ತೀರಾ, ಅಬ್ಸರ್ವ್ ಮಾಡ್ತೀರಾ. ತೊಳೆದಂಗೆ ಅನ್ಸಲ್ಲ. ಕಾರ್ ತೊಳೆದ್ರೂ ಕೂಡ ಆ ಥರ ಏನು ಹೇಳ್ಬೋದು, ಆ ಸ್ಪಾಟ್ಗಳು ಅಥವಾ ನೀರದ್ದು ಹನಿದು ಗೆರೆ ಅದ ಮಾರ್ಕ್ ಏನಿರುತ್ತೆ ಅದು ಹಾಗೆ ಇರುತ್ತೆ. ಆಲ್ ಸೆಟ್. ನೆಕ್ಸ್ಟ್ ಡಿಫ್ರೆನ್ಸ್ ಏನು? ಸೋಪ್ಸ್ ಅಂತ ಹೇಳಿದರೆ ಸೋಡಿಯಂ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಫ್ಯಾಟಿ ಆಸಿಡ್. ಡಿಟರ್ಜೆಂಟ್ ಅಂತ ಹೇಳಿದರೆ ಸಲ್ಫೋನೇಟ್ ಸಾಲ್ಟ್ ಆಫ್ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿ ಬರಿಬೋದಾ? ಇಲ್ಲಿ ಫ್ಯಾಟಿ ಆಸಿಡ್ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್, ಅಲ್ಲೂ ಕೂಡ ಕಾರ್ಬಾಕ್ಸಿಲಿಕ್ ಆಸಿಡ್ ಬರೀರಿ. ಅಯಾನಿಕ್ ಪಾರ್ಟ್ ಅಂತ ಹೇಳಿದಾಗ CO Na+, ಇದು ಅಯಾನಿಕ್ ಪಾರ್ಟ್. ಆಯಿತಾ? ಇಲ್ಲಿ ಅಯಾನಿಕ್ ಪಾರ್ಟ್ ಅಂತ ಹೇಳಿದರೆ ನಾನು ಇಲ್ಲಿ ಬರೀತೀನಿ SO3 Na+, SO3 Na+, ಇದು ಅಯಾನಿಕ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ಅಂದರೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಸಾಲ್ಟ್ ಅಯಾನಿಕ್ ಪಾರ್ಟ್, ಇದರಲ್ಲಿ ಸಲ್ಫೋನೇಟ್ ಸಾಲ್ಟ್ ಅಯಾನಿಕ್ ಪಾರ್ಟ್ ಆಗಿರುತ್ತೆ. ಎಫಿಷಿಯನ್ಸಿ ಡಿಕ್ರೀಸಸ್ ಇನ್ ಹಾರ್ಡ್ ವಾಟರ್. ಹಾರ್ಡ್ ವಾಟರ್ನಲ್ಲಿ ಇದು ಕ್ಲೀನ್ ಮಾಡಲ್ಲ, ಬಟ್ ಇದು ಹಾರ್ಡ್ ವಾಟರ್ನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಹಾಗಾಗಿ ಹಾರ್ಡ್ ವಾಟರ್ ಟೆಸ್ಟ್ ಮಾಡ್ತೀರಾ ಅಂದರೆ ನೀವು ಡಿಟರ್ಜೆಂಟ್ ಹಾಕ್ಬಿಟ್ಟು ಟೆಸ್ಟ್ ಮಾಡಬಾರ್ದು. ಬಿಕಾಸ್ ಇನ್ ಡಿಟರ್ಜೆಂಟ್ ಇಟ್ ಕುಡ್ ಬಿ ಹಾರ್ಡ್ ಆರ್ ಸಾಫ್ಟ್. ಚೆನ್ನಾಗಿ ಲ್ಯಾದರ್ ಅಂತ ಹೇಳಿದ್ರೆ ಫೋಮ್, ನೊರೆ ಅಂತ ಹೇಳ್ತೀವಲ್ಲ, ಅದು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಸೋಪ್ ಆ ಥರ ಮಾಡಲ್ಲ. Soaps are biodegradable, very very important. Detergents are non-biodegradable because in detergents sometimes huge branching will be there in the carbon chain. Aita? That's it for this class. So revision, idu in terms of revision anta helbodu. It's a part of revision kuda. Yes, so that's how we have learned about cleansing action of soap, permanent hardness, temporary hardness. Hope this lesson is very clear to you. ಯಾಕೆಂದರೆ ಇದು ಲಾಸ್ಟ್ ಪಾರ್ಟ್ ಆಫ್ ದ ಲೆಸನ್ ಆಗಿರೋದ್ರಿಂದ ಕೆಲವೊಂದ್ಸಲ ನೀವು ಜಾಸ್ತಿ ಅಟೆನ್ಷನ್ ಫೋಕಸ್ ಇದಕ್ಕೆ ಕೊಟ್ಟಿರ್ಲಿಕ್ಕಿಲ್ಲ, ಅಟೆನ್ಷನ್ ಪೇ ಮಾಡಿರ್ಲಿಕ್ಕಿಲ್ಲ. ಮೇ ಬಿ ದಿಸ್ ವಿಡಿಯೋ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಅ ಲಾಟ್. ನಿಮಗೆ ನಿಜವಾಗ್ಲೂ ಈ ವಿಡಿಯೋ ಅರ್ಥ ಆಯಿತು, ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಇನ್ಟೆಕ್ಸ್ಟ್, ಎಕ್ಸಸೈಸ್, ಎಕ್ಸಾಂಪ್ಲರ್ ಕ್ವೆಶನ್ಸ್, ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ ಪ್ರತಿ ಒಂದನ್ನು ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್.